ಸೊ ಹಲೋ ಎವ್ರಿವನ್, ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನಿನ್ನೆ ನಡೆದಂತಹ KA ಗ್ರೂಪ್ ಸಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಸೊ ಆಲ್ರೆಡಿ ನಿಮಗೆ ಇದು ಥಂಬ್ನೇಲ್ ನೋಡಿದ ತಕ್ಷಣ ನನಗೆ ಗೊತ್ತಾಗಿರಬೇಕು ನಾವು KA ಗ್ರೂಪ್ ಸಿ ಕ್ವಶನ್ ಪೇಪರ್ ಪೋಸ್ಟ್ ಮಾಡೋಣಂತೆ. ಸೊ ಲಾಸ್ಟ್ ಟೈಮ್ ಕೂಡ ನಾನು KA ಗ್ರೂಪ್ ಸಿದು ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿಸಿದ್ನಲ್ಲ, ಅದೇ ಥರ ಅದು HK ರೀಸನ್ದು ಆಗಿತ್ತು. ಸೊ ಇದು ನಿನ್ನೆ ನಡೆದಂತಹ ನಾನು HK ರೀಸನ್ದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಇದರಲ್ಲಿ ನಾನು ಓನ್ಲಿ ಮೆಂಟಾಲಿಟಿ ಕ್ವಶನ್ಸ್ನ ಮಾತ್ರ ಸಾಲ್ವ್ ಮಾಡುತ್ತೀನಿ. ಸೊ ನಿನ್ನೆ ನಡೆದಂಥ ನಾನು HK FD ಎಕ್ಸಾಮ್ KAದಲ್ಲಿ ಯಾರ್ಯಾರು ಚಲೋ ಎಕ್ಸಾಮ್ ಬರ್ದಿರ ಅವರಿಗೆ ಆಲ್ ದ ಬೆಸ್ಟ್. ಆ್ಯಂಡ್ ಇನ್ ಕೇಸ್ ಯಾರಾದರೂ ಸ್ವಲ್ಪ ಏನೋ ಅಲ್ಲಿ ಮಿಸ್ಟೇಕ್ಸ್ ಆಗಿದ್ರು ಕೂಡ ಅವುಗಳನ್ನ ತಿದ್ಕೋರಿ, ಬೇಗ ಇದು ತಿದ್ಕೊಂಡ್ಬಿಡ್ರಿ. ಯಾಕಂದರೆ ಇನ್ನು ಮುಂದೆ SD ಎಕ್ಸಾಮ್ಗಳು ಬರ್ತಾ ಇದ್ದಾವೆ. HK ರೀಸನ್ ಆಗಿರ್ಬೋದು ಅಥವಾ ನಾನ್ HK ರೀಸನ್ ಕೂಡ ಇದ್ದಾವೆ. ಸೊ ನೀವು ಇವಾಗ ಏನೇನು ಮಿಸ್ಟೇಕ್ ಮಾಡಿದ್ರಲ್ಲ ಅದು ನಿಮಗೆ ಇಲ್ಲಿ SD ಎಕ್ಸಾಮಲ್ಲಿ ಅನುಕೂಲ ಆಗುತ್ತೆ. ನೀವು ಯಾವುದೇ ಥರ ಇಲ್ಲಿ FD ಎಕ್ಸಾಮಲ್ಲಿ ಯಾರಾದರೂ ಮಿಸ್ಟೇಕ್ಸ್ ಮಾಡಿದರೆ ಮಾನಸಿಕ ಆಗೋದು ಅವಶ್ಯಕತೆ ಇಲ್ಲ, ಸ್ಪೆಸಿಫಿಕಲಿ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಒಂದೇ ಒಂದು ಎಕ್ಸಾಮಿಂದ ನಮ್ಮದೇನು ಏನಂತಾರಲ್ಲ ಲೈಫ್ ಏನು ಚೇಂಜ್ ಆಗುತ್ತೆ. ಅಂದರೆ ಕೆಲವೊಬ್ರದ್ದು ಚಲೋ ಆದವ್ರದ್ದು ಲೈಫ್ ಚೇಂಜ್ ಆಗುತ್ತೆ, ಬಟ್ ಕೆಲವೊಬ್ರದ್ದು ಚಲೋ ಆಗಿಲ್ಲವ್ರದ್ದು ಏನು ಅಂಥದ್ದು ಮಾನಸಿಕ ಆಗುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಮುಂದೆ ನಿಮಗೆ ಎಕ್ಸಾಮ್ಸ್ ಏನೋ ಕಂಟಿನ್ಯೂ ಇದ್ದಾವೆ. SD ಎಕ್ಸಾಮ್ ಇದ್ದಾವೆ, ಮತ್ತು ಫೆಬ್ರವರಿಲಿ ಎಕ್ಸಾಮಲ್ಲಿ ನಿಮಗೆ ಮತ್ತೆ SSC GD ಯಾರ್ಯಾರು ಪ್ರಿಪೇರ್ ಮಾಡ್ತಿದ್ದಾರೆ SSC GD ಐತಿ, ಮತ್ತು MTS ಎಕ್ಸಾಮ್ ಕೂಡ ಐತಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು KA ಗ್ರೂಪ್ ಸಿ ನಾನ್ HK FDA ಮೆಂಟಲ್ ಎಬಿಲಿಟಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಸೊ ಪ್ರೀವಿಯಸ್ ಪೇಪರ್ಕಿನ ಡಿಸೆಂಬರಲ್ಲಿ ನಡೆದಂಥ ಎಕ್ಸಾಮ್ಕಿನ KAದು HK ರೀಸನ್ಕಿನ ಅದಕ್ಕಿಂತ ಸ್ವಲ್ಪ ಇದರಲ್ಲಿ ಎಕ್ಸಾಮ್ ಲೆವೆಲ್ ಚಲೋ ಕೇಳಿದಾನೆ. ಇಲ್ಲಿ ಮೆಂಟಲ್ ಎಬಿಲಿಟಿ ನಾನು ನೋಡಿದ ಪ್ರಕಾರ ಎಕ್ಸಾಮಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಸ್ವಲ್ಪ ಲೆವೆಲಿಗೆ ಚಲೋ ಕೇಳಿದಾನೆ ಇಲ್ಲಿ. ಸೊ ನೋಡೋಣ ಇದರಲ್ಲಿ ಯಾವ ಥರ ಕ್ವಶನ್ಸ್ ಇದ್ದಾವೆ ಅಂತ. ಟೋಟಲ್ 15 ಕ್ವಶನ್ಸ್ ಇದು, ಅದರಲ್ಲಿ 15 ಕ್ವಶನ್ಸ್ ಇದು. ಸೊ ಎಲ್ಲ ಕ್ವಶನ್ಸ್ ಏನಿದೆ ಲೆವೆಲ್ ಚಲೋ ಇದಾವೆ ಇಲ್ಲಿ, ಅಂದರೆ ಮಾಡ್ರೇಟ್ ಲೆವೆಲ್ ಇದಾವೆ. ಅಂದರೆ ಈ ಕಡೆ ಈಸಿನೂ ಇಲ್ಲ, ಈ ಕಡೆ ಹಾರ್ಡೂ ಇಲ್ಲ. ಸೊ ಮಾಡ್ರೇಟ್ ಲೆವೆಲಲ್ಲಿ ಸೆಟ್ ಮಾಡಿದ್ದಾನೆ ಕ್ವಶನ್ ಪೇಪರ್ನ. ಸೊ ನೋಡೋಣ ಏನೇನಿದ್ದಾವೆ ಕ್ವಶನ್ಸ್ ಅಂತ. ಆಲ್ರೆಡಿ ನೀವು ನೋಡಿರ್ತೀರಿ. ಸೊ ಇನ್ ಕೇಸ್ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಅಂತ. ಸೊ ಫಸ್ಟ್ನೇ ಕ್ವಶನ್ ಏನಿದೆ, ದ ಸಿಂಪಲ್ ಇಂಟ್ರೆಸ್ಟ್ ಅಕ್ಯೂರ್ಡ್ ಆನ್ ಆ್ಯನ್ ಅಮೌಂಟ್ ಆಫ್ 4000 ಅಟ್ ದ ಎಂಡ್ ಆಫ್ 2 years ಅಂತ ಈಸ್ 800 ಅಂತ. ಈಗ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತು, ಏನಂತ PTR ಡಿವೈಡ್ ಬೈ 100 ಅಂತ, ಕರೆಕ್ಟ್ ಅಲ್ಲ? ಅದರಲ್ಲಿ 2 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ, 800 ರೂಪೀಸ್ ಕೊಟ್ಟಿದ್ದಾನೆ. ಸೊ ಅದರದ್ದು ಪ್ರಿನ್ಸಿಪಲ್ ಎಷ್ಟೈತಿ, ಅಸಲು 4000 ರೂಪಾಯಿ ಐತಿ. ಅದಕ್ಕೆ ಟೈಮ್ ಎಷ್ಟು ಕೊಟ್ಟಿದ್ದಾನೆ, 2 ವರ್ಷ. ಮತ್ತು ನಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ. ಸೊ R ಡಿವೈಡ್ ಬೈ 100 ಅಂತ. ಆದ್ದರಿಂದ 00 ಕ್ಯಾನ್ಸಲ್, ಇಲ್ಲಿ ಒಂದು 0 ಇಲ್ಲಿ ಒಂದು 0 ಕ್ಯಾನ್ಸಲ್. ಮತ್ತು ಇದು 4 8 ಇದು ಡೈರೆಕ್ಟಾಗಿ 80 ಕ್ಯಾನ್ಸಲ್ ಆಗುತ್ತೆ. ಆದ್ದರಿಂದ ಏನಾಗುತ್ತೆ, R = 10% ಆಗುತ್ತೆ. ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಇದು ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ 10% ಬಂತು. ಸೇಮ್ ಇದೇ ಪ್ರಿನ್ಸಿಪಲ್ಗೆ ಮತ್ತು ಇದೇ ಟೈಮ್ ಪೀರಿಯಡ್ಗೆ ನಾವು ಏನು ಮಾಡಬೇಕು, ಕಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಬೇಕು ಅಂತ ಕೇಳಿದಾರಲ್ಲಿ. ಸೊ ಆದ್ದರಿಂದ ನೀವು ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ನ ಫಾರ್ಮುಲಾನ ಅಪ್ಲೈ ಮಾಡಿ ಬರಿಬೋದು. ಸೊ 1 + R ಡಿವೈಡ್ ಬೈ 100. ಒಂದು ನಿಮಿಷ, ಇದನ್ನು 100ನ ತಿದ್ದು ಬಿಡ್ತೀನಿ. 100 ಹೋಲ್ ಪವರ್ n. ಸೊ ಇದು ಆ್ಯಕ್ಚುಲಿ ಇದು ಟೋಟಲ್ ಅಮೌಂಟ್ ಬರುತ್ತೆ. ನಮ್ಗೆ ಕಂಪೌಂಡ್ ಇಂಟ್ರೆಸ್ಟ್ ಬೇಕಂದರೆ ಇದರಲ್ಲಿ -CI ಅಂತ ಮಾಡಬೇಕು. ಸೊ ನೀವು ಇದನ್ನು ಫಾರ್ಮುಲಾ ಥ್ರೂನೂ ಮಾಡ್ಬೋದು. ಸೊ ನೀವು ಫಾರ್ಮುಲಾ ಥ್ರೂ ಮಾಡೋದಕ್ಕಿಂತ ನಂದೊಂದು ಶಾರ್ಟ್ಕಟ್ ಟ್ರಿಕ್ ಐತೆ, ಅದನ್ನು ನೀವು ಅಪ್ಲೈ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ನೋಡಿ ಇಲ್ಲಿ ಏನಂತಂದರೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ, 10% ಐತಿ, ಕರೆಕ್ಟ್ ಅಲ್ಲ? ಟೈಮ್ ಪೀರಿಯಡ್ ಎಷ್ಟೈತಿ, 2 years ಅಂತ ಐತಿ, ಕರೆಕ್ಟ್ ಅಲ್ಲ? ಸೊ ಈ ಥರ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ 10%, ಟೈಮ್ 2 year ಕೊಟ್ಟಾಗ ನೀವೇನು ಮಾಡಬೇಕು, ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟ್ನ ಬಳಸ್ಕೊಂಡ್ಬಿಟ್ರಿ ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ. ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟ್ನ ನೀವು ಸಕ್ಸೆಸಿವ್ ರೇಟ್ ಮೆಥಡ್ನ ಯೂಸ್ ಮಾಡಿದರೆ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಬರುತ್ತೆ. ಆಲ್ರೆಡಿ ನಾನು ನಿಮಗೆ ಪರ್ಸೆಂಟೇಜ್ ಚಾಪ್ಟರಲ್ಲಿ ಕಲಿಸಿದ್ದೀನಿ ಸಕ್ಸೆಸಿವ್ ಮೆಥಡ್ನ ಹೆಂಗೆ ಯೂಸ್ ಮಾಡೋದಂತ. ಸೊ 2 ವೇರಿಯೇಬಲ್ ಇದ್ದಾಗ ನಾವು ಫಾರ್ಮುಲಾ ಯಾವುದಿರುತ್ತೆ, A + B + A × B ಡಿವೈಡ್ ಬೈ 100 ಅಂತ. ನೀವು ಆಲ್ರೆಡಿ ಪರ್ಸೆಂಟೇಜ್ ಚಾಪ್ಟರ್ ಯಾರು ನೋಡಿಲ್ಲ, ಸೊ ದಯವಿಟ್ಟು ಪರ್ಸೆಂಟೇಜ್ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ಬೋದು. ಸೊ A ಜಾಗದಾಗ ಮತ್ತೆ 10, B ಜಾಗದಾಗ 10 ಬರುತ್ತೆ. ಯಾಕಂದರೆ 2 year ಐತಿ, ಡಬಲ್ ಸಲ ಆಗುತ್ತೆ ಇಲ್ಲಿ. ಸೊ ಅದರಿಂದ 10 + 10 × 10, ಸಾರಿ ಇಲ್ಲಿ ಪ್ಲಸ್ ಅಲ್ಲ. ಸೊ ಇದು +10 + 10 × 10 ಡಿವೈಡ್ ಬೈ 100 ಅಂತ. ಸೊ ಆದ್ದರಿಂದ ನಮಗೇನಾಗುತ್ತೆ, ಅದಕ್ಕೆ ಸಕ್ಸೆಸಿವ್ ರೇಟ್ ಆಫ್ ಇಂಟ್ರೆಸ್ಟು 10%, 2 yearಗೆ ಏನಾಗುತ್ತೆ 21% ಆಗುತ್ತೆ, 21%. ಸೊ ಇಲ್ಲಿ 00 ಇಲ್ಲಿ 00 ಇಲ್ಲಿ 00 ಕ್ಯಾನ್ಸಲ್ ಆಗುತ್ತೆ. ಇದು 20 10 10 20 ಇದು 1 ಆಗುತ್ತೆ, 21% ಆಯಿತು. ಸೊ ಇದು ನಿಮಗೆ 21% ಬಂತಲ್ಲ. ಈಗೇನು ಮಾಡ್ಕೊಂಡು ಇದರದ್ದು ಕಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಬೇಕು. ಸೊ ಆದ್ದರಿಂದ ಕಂಪೌಂಡ್ ಇಂಟ್ರೆಸ್ಟ್ = ನಮಗಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿತ್ತು, ಸಾರಿ ಪ್ರಿನ್ಸಿಪಲ್ ಎಷ್ಟಿತ್ತು, 4000 ಇತ್ತು. ಸೊ 4000 ಇಂಟು, ಸೊ ಈಗ ನಮಗೆ ಸಕ್ಸೆಸಿವ್ ಇದು ಎಷ್ಟು ಬಂದಿತ್ತು,
ರೇಟ್ ಆಫ್ ಇಂಟ್ರೆಸ್ಟು 21%. ಸೊ 21 ಡಿವೈಡ್ ಬೈ 100 ಅಂತ. ಆದ್ದರಿಂದ ಈ ಡಬಲ್ ಸೊನ್ನೆ ಇಲ್ಲಿ ಡಬಲ್ ಸೊನ್ನೆ ಕ್ಯಾನ್ಸಲ್ ಆಗಿ ನಮಗೇನಾಗುತ್ತೆ 4ಅನ್ನು 21ರಿಂದ ಗುಣಾಕಾರ ಮಾಡಿದರೆ 84 ಆಗುತ್ತೆ. 0 ಆ್ಯಸ್ ಇಟ್ ಇಸ್ 4 880 840 ಆಗುತ್ತೆ. ಅದೇ ನೀವು ಇಲ್ಲಿ ಅಮೌಂಟ್ ಕಂಡುಹಿಡಿಯಬೇಕಿತ್ತಂದರೆ ಇಲ್ಲಿ ಏನು ಮಾಡಬೇಕಿತ್ತು, ನೀವು 100ರಲ್ಲಿ 21 ಕೂಡಿಸಿದ್ರೆ 121 ಬರ್ಕೊಂಡ್ಬಿಡಿದ್ರೆ ಇಲ್ಲಿ ಆನ್ಸರ್ ಬರ್ತಿತ್ತು. ಸೊ ಈ ಥರ ನೀವು ಮಾಡೋದಿರುತ್ತೆ. ಸೊ ನೀವು ಫಾರ್ಮುಲಾ ಮೆಥಡ್ನು ಅಪ್ಲೈ ಮಾಡಿದ್ರು ಕೂಡ ಬರುತ್ತೆ. ಇನ್ ಕೇಸ್ ನೀವು ಫಾರ್ಮುಲಾ ಮೆಥಡ್ನ ಅಪ್ಲೈ ಮಾಡಲಿಲ್ಲ ಅಂದ್ರೂ ಬರುತ್ತೆ. ಸೊ ಬೆಸ್ಟ್ ಸಜೆಷನ್ ಅಂದರೆ ವಿತೌಟ್ ಫಾರ್ಮುಲಾನ ಆಲ್ಮೋಸ್ಟ್ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಫಾರ್ಮುಲಾ ಎಷ್ಟು ಅಂತ ನೆನ್ಪಿಟ್ಕೊತೀರಾ, ಇದು ಒಂದೇ ಫಾರ್ಮುಲಾ ಅಲ್ಲ, ಮ್ಯಾಥಮೆಟಿಕ್ಸಲ್ಲಿ ಭಾಳಷ್ಟು ಫಾರ್ಮುಲಾಗಳು ಇದಾವೆ. ಸೊ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅದೇ ಥರ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ವೆನ್ ದ ರೇಟ್ ಆಫ್ ಇಂಟ್ರೆಸ್ಟ್ ಇನ್ ಎ ಬ್ಯಾಂಕ್ ಈಸ್ ರಿಡ್ಯೂಸ್ಡ್ ಫ್ರಮ್ 5% to 4% ಅಂತ. ಎ ಮ್ಯಾನ್ ಡಿಪಾಸಿಟ್ 2000 ಮೋರ್ ಆ್ಯಂಡ್ ಹೀಸ್ ಆ್ಯನ್ಯುವಲ್ ಇನ್ಕಮ್ ರಿಮೇನ್ಸ್ ದ ಸೇಮ್ ಅಂತ. ಸೊ ಫಸ್ಟ್ನೇದಾಗಿ 5%ಗೆ ನಮಗೆ ಎಷ್ಟು ಅಮೌಂಟ್ ಹಾಕಿದಾನ ಅಂತ ಗೊತ್ತಿಲ್ಲ, ಅದು ಅಸಲು ಪಿ ಅಂತ ಅಂದ್ಕೊಳ್ಳೋಣ. ಅದೇ ಥರ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ 5% ಐತಿ, ಮತ್ತು ಟೈಮ್ ಪೀರಿಯಡ್ ಏನೈತಿ ಟಿ ಅಂತ, ನಮ್ಗೆ ಟೈಮ್ ಪೀರಿಯಡ್ ಕೊಟ್ಟಿಲ್ಲ ಇಲ್ಲಿ. ಇದು ಫಸ್ಟ್ ಕೇಸ್ ಆಯಿತು. ಸೆಕೆಂಡ್ ಕೇಸಲ್ಲಿ ಏನು ಅಂದರೆ, ಈಗ ಸೆಕೆಂಡ್ ಕೇಸಲ್ಲಿ 4% 5% ಇದ್ದವನು 4% ರಿಡ್ಯೂಸ್ ಮಾಡ್ಯಾನ, ಮತ್ತು ಅಮೌಂಟ್ ಎಷ್ಟು 2,000 ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ ಫಸ್ಟು ಪಿ ಅಮೌಂಟ್ ಹಾಕಿದ್ದ, ಅದಕ್ಕೆ ಸೆಕೆಂಡ್ ಟೈಮ್ ಎಷ್ಟಾಗಿದ್ದಾನ 2,000 ಜಾಸ್ತಿ ಆಗಿದೆ. ಅಂದರೆ ಈ ಅಮೌಂಟಲ್ಲಿ ಈ ಎಸಲದಲ್ಲಿ 2,000 ರೂಪಾಯಿ ಜಾಸ್ತಿ ಹಾಕಿದಾನಂತ, ಕರೆಕ್ಟಲ್ಲ. ಅದೇ ಥರ ಆರ್ ವ್ಯಾಲ್ಯೂ ಏನಾಗಿತ್ತು ಇಲ್ಲಿ ನಮಗೆ 4%, ಯಾಕಂದರೆ 5% ಇದ್ದಿದ್ದು 4% ರಿಡ್ಯೂಸ್ ಆಗಿತ್ತಂತ. ಮತ್ತು ಟೈಮ್ ಪೀರಿಯಡ್ ಗೊತ್ತಿಲ್ಲ ಅಂದರೆ ಟೈಮ್ನ ಟಿ ಅಂತ ಬರ್ಕೊಂಬಿಡಿ, ಕರೆಕ್ಟಲ್ಲ. ಟಿ ಇದು ಎಕ್ಸಿಟಿವ್. ಸೊ ಇದು ಟೈಮ್ ಪೀರಿಯಡ್ ಗೊತ್ತಿಲ್ಲ ಅಂದರೆ ಟಿನ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ಆದ್ದರಿಂದ ನಮಗೆ ಇಲ್ಲಿ ಏನಾಗುತ್ತೆ ಅಂದರೆ, ಸೊ ಇದರದ್ದು ಸಿಂಪಲ್ ಇಂಟ್ರೆಸ್ಟು ಮತ್ತು ಇದರದ್ದು ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ ಈಕ್ವಲ್ ಆಗುತ್ತೆ, ಕರೆಕ್ಟಲ್ಲ. ಆದ್ದರಿಂದ ಇದರದ್ದು ಸಿಂಪಲ್ ಇಂಟ್ರೆಸ್ಟ್ ಏನು ಬರ್ಕೋಬೇಕು ನಾವು, ಪಿ ಟಿ ಆರ್ ಡಿವೈಡ್ ಬೈ 100 ಅಂತ. ಸೊ ಡಿವೈಡ್ ಬೈ 100 ಈಸ್ ಈಕ್ವಲ್ ಟು, ಸೊ ಇದರದ್ದು ನೋಡ್ರಿ ಇದು ಪಿ ಟಿ ಆರ್. ಸೊ ಫಸ್ಟ್ ಇದರದ್ದು ನೋಡ್ರಿ ನಾವು ಪಿ ಜಾಗದಾಗ ಏನು ಬರ್ಬೇಕು, ಇಲ್ಲಿ ಪಿ ಪ್ಲಸ್ 2000 ಬರ್ಕೋಬೇಕು. ಯಾಕಂದರೆ 2,000 ರೂಪಾಯಿ ಜಾಸ್ತಿ ಆಗಿದ್ದಾನೆ ಇದಕ್ಕಿಂತ ಕಂಪೇರ್ ಟು ಫಸ್ಟ್ ಒನ್. ಇಂಟು ಟೈಮ್ ಪೀರಿಯಡ್ ನಮ್ಗೆ ಗೊತ್ತಿಲ್ಲ ಟಿ ಆ್ಯಸ್ ಇಟ್ ಈಸ್. ಆರ್ ಏನೈತಿ 4% ಐತಿ. ಸೊ ಇಲ್ಲಿ ಒಂದು ನಿಮಿಷ, ಹಾಂ ಇದನ್ನು ಆರ್ ಅಂತ ಬರೀರಿ. ನೆಕ್ಸ್ಟ್ ಬೇಕಿದ್ರೆ ನೆಕ್ಸ್ಟ್ ಕೆಳಗೆ ಸ್ಟೆಪ್ಪಲ್ಲಿ ನಾನು ಬರೀತೀನಿ ಆರ್ ಡಿವೈಡೆಡ್ ಬೈ 100 ಅಂತ. ಸೊ ಇದನ್ನು ನೀವು R1 ಇದು R2 ಅಂತ ಅಂದ್ಕೊಳ್ಳಿ. ಹಾಂ R2. ಸೊ ಆಮೇಲೆ ಇಲ್ಲೇನಾಗುತ್ತೆ, ಪಿ ಆ್ಯಸ್ ಇಟ್ ಈಸ್ ಐತಿ, ಪಿನ ಆ್ಯಸ್ ಇಟ್ ಈಸ್ ಬರೀರಿ. ಸೊ ಪಿ ಇಂಟು ಟೈಮ್ ಪೀರಿಯಡ್ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಟಿ ಕ್ಯಾನ್ಸಲ್ ಆಗುತ್ತೆ. ಸೊ ಎರಡು ಟಿ ಸೇಮ್ ಅದಾವೆ ಟೈಮ್ ಪೀರಿಯಡ್, ಕರೆಕ್ಟಲ್ಲ, ಸೇಮ್ ಪೀರಿಯಡಿಗೆ ಹಾಕಿರ್ತಾನಂತ. ಸೊ ಟಿ ಕ್ಯಾನ್ಸಲ್ ಆಯಿತು. R1 ಜಾಗದಾಗ ಏನಾಯ್ತು ನಮಗೆ 5% ಅಂತ. ಇದನ್ನು R1 ಬರ್ಕೊಳ್ಳಿ, ಇದನ್ನು R2 ಅಂತ ಬರ್ಕೊಳ್ಳಿ, ಯಾಕಂದರೆ ಕೆಲವೊಬ್ಬರು ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ R1 ಜಾಗದಾಗ ನಮಗೆ ಏನೈತಿ 5% ಇಂಟು, ಸೊ ಇಲ್ಲಿ ಏನಿಲ್ಲ ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಪಿ ಜಾಗ ಮತ್ತು ಪಿ ಪ್ಲಸ್ 2000 ಹಾಗೆ ಇರುತ್ತೆ, ಪಿ ಪ್ಲಸ್ 2000 ಇಂಟು R2 ಜಾಗದಾಗ ಏನಾಯ್ತು ನಮಗೆ 4% 4 ಡಿವೈಡ್ ಬೈ 100 ಅಂತ. ಸೊ ಈ 100 ಕ್ಯಾನ್ಸಲ್ ಆಯ್ತಲ್ಲ. ಆಮೇಲೆ ನೋಡ್ರಿ 5 ಇಂಟು ಪಿ 5p ಈಸ್ ಈಕ್ವಲ್ ಟು 4 ಇಂಟು ಪಿ 4p ಪ್ಲಸ್ ಇದೇನಾಗುತ್ತೆ ನಮಗೆ 4 ಇಂಟು 2000 8,000 ಅಂತ 8,000. ಆದ್ದರಿಂದ ಈ 4p ಈ ಕಡೆ ಸೈಡ್ ತೊಗೊಂಬಂದ್ರೆ ನಮಗೆ ಪಿ ಆಗುತ್ತೆ, ಕರೆಕ್ಟಲ್ಲ. ಪಿ ಈಸ್ ಈಕ್ವಲ್ ಟು ನಮಗೆ ಎಷ್ಟಾಗುತ್ತೆ 8,000 ಅಂತ. ಆದ್ದರಿಂದ ನಾನು ಒರಿಜಿನಲ್ ಡಿಪಾಸಿಟ್ ಎಷ್ಟು ಮಾಡಿದ್ದಪ್ಪ ಬ್ಯಾಂಕಲ್ಲಿ ಅಂತಂದರೆ 8,000 ಡಿಪಾಸಿಟ್ ಮಾಡಿದ್ದು. ಅದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಅರ್ಥ ಆಯ್ತಲ್ಲ. ಸೊ ನಿಮ್ಗೆ ಇದೇ ಥರನೂ ಕೆಲವೊಂದು ಟೈಮ್ ಕ್ವಶನ್ಸ್ ಕೇಳೋ ಇರ್ತವೆ. ಸೊ ಆದಷ್ಟು ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ಚಾಪ್ಟರ್ ಮಾಡ್ತೀನಿ. ಆದಷ್ಟು ಮಾಡಿದ್ಮೇಲೆ ಅದ್ರಲ್ಲೂ ರಿಲೇಟೆಡ್ ಟ್ರಿಕ್ಸ್ಗಳನ್ನು ಯಾವ ಥರ ಶಾರ್ಟ್ಕಟ್ ಟ್ರಿಕ್ಸ್ ಯಾವ ಥರ ಯೂಸ್ ಮಾಡಬೇಕು ಅಂತಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನನ್ನ ಕ್ಲಾಸಲ್ಲಿ. ಸೊ ಥರ್ಡ್ ಪ್ರಾಬ್ಲಮ್ ನೋಡಿ, ಎ ಸ್ಮಾಲ್ ಕ್ಯಾಟ್ ಕ್ಯಾನ್ ಕ್ಯಾಚ್ 12 rats in 6 minutes ಅಂತ. ಅಂದರೆ ಸ್ಮಾಲ್ ರ್ಯಾಟ್ ಏನು ಮಾಡ್ತದೆ ಅಂದರೆ 12 ರ್ಯಾಟ್ಸಿಗೆ 6 ಮಿನಿಟ್ಸಿಗೆ ಒಂದು ಹಿಡಿತದಂತ. ಈಗ 6 ನಿಮಿಷಕ್ಕೆ 12 ರ್ಯಾಟ್ಗಳನ್ನ ಹಿಡಿದ್ರೆ 1 ನಿಮಿಷಕ್ಕೆ ಎಷ್ಟು ಹಿಡಿತು ನಾವು ಕಂಡುಹಿಡ್ಬೇಕಿಲ್ಲ. ಆದ್ದರಿಂದ 12/6 ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ 2 ರ್ಯಾಟ್ಸ್ ಇಲಿಗಳಂತ, 2 ಇಲಿಗಳು ಪರ್ ಮಿನಿಟಿಗೆ ಎಷ್ಟು ಪರ್ ಮಿನಿಟಿಗೆ ಹಿಡಿತದಂತ ಇಲ್ಲಿ, ಕರೆಕ್ಟಲ್ಲ. ಈ ಸಣ್ಣ ಬೆಕ್ಕು 2 ನಿಮಿಷಕ್ಕೆ 1 ನಿಮಿಷಕ್ಕೆ ಎರಡು ಇಲಿಗಳನ್ನ ಹಿಡಿತದೆ ಇಲ್ಲಿ. ಅದೇ ಥರ ದೊಡ್ಡ ಬೆಕ್ಕು ಎಷ್ಟು ಹಿಡಿತದಪ್ಪ ಅಂದರೆ 6 rats in 12 minutes ಅಂತ. ಅಂದರೆ 12 ಮಿನಿಟಿಗೆ 6 ರ್ಯಾಟ್ಗಳನ್ನ ಹಿಡಿತಂತ. ಅದಕ್ಕೆ ನಾನು ಬೇಕು 6/12 ಅಂದರೆ 1 ನಿಮಿಷಕ್ಕೆ ಎಷ್ಟು ಹಿಡಿತಂತ ಅರ್ಥ. ಸೊ 0.5 rats per minute. ಅಂದರೆ ಇಲ್ಲಿ ರ್ಯಾಟ್ಸ್ ಅಂತ ಬರೆದು ಬಿಡಿದೆ ಅಂತ. ಸೊ ಇಲ್ಲಿ ಏನಾಗುತ್ತೆ ನಮಗೆ ರ್ಯಾಟ್ಸ್, ಇದನ್ನು ರ್ಯಾಟ್ಸ್ ಇಲ್ಲಿ. ಆದ್ದರಿಂದ 2 rats per minute, ಕರೆಕ್ಟಲ್ಲ. ಇದು 0.5 rats per minute. ಇದು 0.5 ಅಂದರೆ ಮತ್ತೆ 1 ಇಲಿದಾಗ ಅರ್ಧ ಇಲಿ ಅಂತಲ್ಲ, ಇದು ಕ್ಯಾಲ್ಕುಲೇಷನ್ ಪರ್ಪಸ್ ಇಲ್ಲಿ ಈ ಥರ ಅವ್ರು ಕೊಟ್ಟಿದ್ದಾರಲ್ಲಿ.
ಆಮೇಲೆ ಅವ್ರೇನು ಹೇಳಿದ್ರೆ, ಇಫ್ ದೇರ್ ಆರ್ ಸಫಿಸಿಯೆಂಟ್ ರ್ಯಾಟ್ಸ್, ಹೌ ಮೆನಿ ರ್ಯಾಟ್ಸ್ ಕ್ಯಾನ್ ಬೋತ್ ದ ಕ್ಯಾಟ್ಸ್ ಕ್ಯಾಚ್ ಟುಗೆದರ್ ಇನ್ 20 minutes ಅಂತ. 20 minutesಲ್ಲಿ ಎರಡು ಬೆಕ್ಕುಗಳು ಎಷ್ಟು ಇಲಿಗಳನ್ನ ಹಿಡಿಬೋದು ಅಂತ. ಆದ್ದರಿಂದ ಏನು ಮಾಡಬೇಕು, ಎರಡರ ವ್ಯಾಲ್ಯೂನ ಕೂಡಿಸ್ಕೋಬೇಕು ಇಲ್ಲಿ. ಸೊ ಎರಡರ ವ್ಯಾಲ್ಯೂ ಎಷ್ಟಾಗುತ್ತೆ, ಇಲ್ಲಿ 2 rats per minute, ಇಲ್ಲಿ 0.5 rats per minute ಆಗುತ್ತೆ. ಸೊ ಇದು ಕೂಡಿಸಿದ್ರೆ ಎಷ್ಟಾಗುತ್ತೆ ನಮಗೆ, 2 + 0.5 2.5 ಆಗುತ್ತೆ, ಕರೆಕ್ಟಲ್ಲ. ಸೊ ಇದು 2 + 0.5 = ನಮ್ಗೆ ಏನಾಗುತ್ತೆ, 2.5 rats per minute ಹಿಡಿದ್ರೆ, ಈಗ ನೋಡ್ರಿ 1 ನಿಮಿಷಕ್ಕೆ 2.5 rats ಹಿಡಿದ್ರೆ ಅದಕ್ಕೆ 20 minutesಗೆ ಎಷ್ಟಾಗುತ್ತೆ. ಸೊ 2.5 × 20 ಅಂತ ಮಾಡ್ಕೊಂಡ್ಬಿಡ್ಬೇಕು ನಾವು. ಅದಕ್ಕೆ 2.5 × 20 ಅದಕ್ಕೆ ನಮಗೇನಾಗುತ್ತೆ, 50 ರ್ಯಾಟ್ಸ್ಗಳನ್ನ ಅವ್ರು ಹಿಡಿತಾರೆ. ಅಂದರೆ 20 minutesಗೆ ಎಷ್ಟು ರ್ಯಾಟ್ಸ್ ಹಿಡಿತಾರೆ ಅವರು, 50 ರ್ಯಾಟ್ಸ್ ಅಂತ. ಅದಕ್ಕಿಂತ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್. ಸೊ ನಾನು ಈ ಥರ ಕ್ವಶನ್ಸ್ಗಳನ್ನ ಕೋಡಿಂಗ್ ಡಿಕೋಡಿಂಗ್ ಬಗ್ಗೆ ನಾನು ಚಾಪ್ಟರ್ ಮಾಡಿದ್ದೀನಿ, ಆಲ್ರೆಡಿ ಪ್ಲೇಲಿಸ್ಟ್ ಕೂಡ ಮಾಡಿದ್ದೀನಿ. ಇನ್ ಕೇಸ್ ಯಾರು ನೋಡಿಲ್ಲ ದಯವಿಟ್ಟು ಅಲ್ಲಿ ಹೋಗಿ ನೋಡ್ಕೊಂಬನ್ನಿ. ಸೊ ಶಾರ್ಟ್ಕಟ್ ಟ್ರಿಕ್ಸಲ್ಲಿ ಯಾವ ಥರ ನೀವು ABCDನ ವ್ಯಾಲ್ಯೂಗಳನ್ನ ಫೈಂಡ್ ಔಟ್, ಅಂದರೆ ABCD ನಂಬರಿಂಗ್ನ ಯಾವ ಥರ ನಂಬರ್ ದ್ಯಾಸ್ ಇಟ್ಕೋಬೇಕು, ಆಪೋಸಿಟ್ ಸೀರೀಸಲ್ಲಿ ಬಂದರೆ ಯಾವ ಥರ ನಂಬರಿಂಗ್ ಇಟ್ಕೋಬೇಕು ಅಂತ ಡೀಟೇಲ್ ಆಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು. ಸೊ ರೋಹಿತ್ ಅನ್ನಂತ ಏನು ಬರೀತಾರಂತ SQKMY ಅಂತ ಒಂದು ಕೋಡಿಂಗ್ ಮಾಡಿದ್ಮೇಲೆ ವಿರಾಟನ್ನು ಯಾವ ಥರ ಬರೀತಾನೆ ಕಂಡುಹಿಡಬೇಕಂತ ನಾವಿಲ್ಲಿ. ಆದ್ದರಿಂದ ಸೊ ರೋಹಿತ್ ಏನೈತಿ ಬರೀರಿ, ROHIT. ಇದೇನೈತಿ SQKMY. ಸೊ ಆರ್ದೇನೈತಿ 18 ನಂಬರ್, ಇದು ಓದು 15, ಇದು 8, ಇದು 9, ಇದು 20, ಇದು 19, ಇದು 17, ಇದು 11, ಇದು 13, ಇದು 25. ಆದ್ದರಿಂದ ನೋಡ್ರಿ, ಆರ್ ಇದ್ದಿದ್ದು ಎಷ್ಟಾಗ್ಯದ, ಎಷ್ಟು ಪ್ಲಸ್ ಆಗ್ಯದ, 1 ಪ್ಲಸ್ ಆಗ್ಯದ. 15 ಇದ್ದಿದ್ದು 2 ಆಗ್ಯದ, ಅಂದರೆ 2 ಪ್ಲಸ್ ಆಗ್ಯದ. ಮತ್ತು ಇದು ಹೆಚ್ಚಿದ್ದಿದ್ದು 11 ಆಗ್ಯದ ಅಂದರೆ +3, ಅಂದರೆ ಏನಾಗಿದೆ ಇಲ್ಲಿ 1 2 3 4 ಪ್ಲಸ್ ಹಾಕೊಂತ ಹೋಗ್ಯದ, ಕರೆಕ್ಟಲ್ಲ. ಸೊ ಈ ಥರ ಪ್ಲಸ್ ಹಾಕೊಂತ ಹೋಗಿದೆ ಇಲ್ಲಿ. ಸೇಮ್ ಇದೇ ಪ್ಯಾಟರ್ನ್ ನಾವು ಬಳಸ್ಕೊಂಡು ಯಾವ್ದು ಕಂಡುಹಿಡಬೇಕಿಲ್ಲ, ನಮಗೆ ವಿರಾಟ್ ಇದೇನು ಬರುತ್ತೆ ಕಂಡುಹಿಡಬೇಕಿಲ್ಲ. ಆದ್ದರಿಂದ ವಿರಾಟ್. ಸೊ ವಿರಾಟ್ ಇದೇನೈತಿ 22, ಇದು 9, ಇದು 18, ಇದು 1, ಇದು 20, ಕರೆಕ್ಟಲ್ಲ. ಸೊ ಇಲ್ಲಿ ನೋಡ್ರಿ 22 ಅಲ್ಲಿ 1 ಕೂಡಿಸಿದ್ರೆ ನಮಗೇನಾಗುತ್ತೆ 23 ಮೀನ್ಸ್ W. ಅದೇ ಥರ ಇಲ್ಲಿ ಸೊ ಐ ಅಲ್ಲಿ ನಾವು 2 ಕೂಡಿಸ್ಬೇಕು. ಇಲ್ಲಿ 2 ಕೂಡಿಸಿದ್ರೆ ಏನಾಗುತ್ತೆ 11 ಆಗುತ್ತೆ. 9 ಅಲ್ಲಿ 2 ಕೂಡಿಸಿದ್ರೆ 11 ಅಂದರೆ K. ಅದೇ ಥರ ನೋಡ್ರಿ ಇಲ್ಲಿ 18 ಅಲ್ಲಿ 3 ಕೂಡಿಸ್ಬೇಕು. 18 ಅಲ್ಲಿ 3 ಕೂಡಿಸಿದ್ರೆ ನಮಗೆ 21 ಅಂದರೆ U ಅಂತ. ಮತ್ತು 1 ಅಲ್ಲಿ 4 ಕೂಡಿಸ್ಬೇಕು. 4 ಕೂಡಿಸಿದ್ರೆ 5 ಆಗುತ್ತೆ, ಕರೆಕ್ಟಲ್ಲ. ಸೊ ಏನಾಗುತ್ತೆ E ಆಗುತ್ತೆ. ಅದೇ ಥರ 20 ಅಲ್ಲಿ 5 ಕೂಡಿಸಿದ್ರೆ 25 ಆಗುತ್ತೆ. 25 ಅಂದರೆ Y. ಸೊ WKUEY ಅಂತ. WKUEY ಯಾವುದು, ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್, ಎ ಸ್ಟೂಡೆಂಟ್ multiplied a number by 3/5 instead of 5/3 ಅಂತ. ವಾಟ್ ಈಸ್ ದಿ ಪರ್ಸೆಂಟೇಜ್ ಎರರ್ ಇನ್ ದಿ ಕ್ಯಾಲ್ಕುಲೇಷನ್. ಸೊ ಇದು ಪರ್ಸೆಂಟೇಜ್ ಚಾಪ್ಟರ್ಲಿ ಬರುವಂಥದ್ದು ಒಂದು ಪ್ರಾಬ್ಲಮ್. ಸೊ ಪರ್ಸೆಂಟೇಜ್ ಚಾಪ್ಟರ್ಲಿ ಕೂಡ ನಾನು ಇಂಥ ಪ್ರಾಬ್ಲಮ್ಗಳು ಮಾಡಿಸಿದ್ದೀನಿ. ಸೊ ಅಲ್ಲಿ ಡಿಟೇಲ್ ಆಗಿ ನೀವು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕೂಡ ಮಾಡಿಸಿದ್ದೀನಿ ಅಲ್ಲಿ. ಸೊ ನೋಡಿ ಏನಿದೆ, ಸ್ಟೂಡೆಂಟ್ ಒಬ್ಬನು 5/3 ಇಂದ ಕ್ಯಾಲ್ಕುಲೇಷನ್ ಮಲ್ಟಿಪ್ಲೈ ಮಾಡೋ ಬದಲು 3/5 ಇಂದ ಮಲ್ಟಿಪ್ಲೈ ಮಾಡ್ತಾನಂತ, ಕರೆಕ್ಟಲ್ಲ. ಸೊ ನಮಗೆ ಅದರದ್ದು ಎರರ್ ಏನು ಬರುತ್ತೆ ಕಂಡುಹಿಡ್ಬೇಕು ನಾವಿಲ್ಲಿ, ಕರೆಕ್ಟಲ್ಲ. ಆದ್ದರಿಂದ ನಮಗೇನಾಗಿತ್ತು, ಫಸ್ಟ್ನೇದು ಏನಾಯಿತು ವ್ಯಾಲ್ಯೂ, ಈ ನಂಬರಿಂದ ಈ ನಂಬರಿಗೆ ಡಿವೈಡ್ ಮಾಡೋ ಬದಲು ಈ ನಂಬರಿಂದ ಡಿವೈಡ್ ಮಾಡ್ತಾನೆ, ಈ ಗುಣಾಕಾರ ಮಾಡ್ತಾನಂತ, ಸಾರಿ. ಸೊ ಅವಾಗ ಏನಂತಂದರೆ 5/3 ಇಂದ ಗುಣಾಕಾರ ಮಾಡೋ ಬದಲು ಆತ ಏನು ಮಾಡ್ತಾನೆ 3/5 ಇಂದ ಗುಣಾಕಾರ ಮಾಡ್ತಾನಂತ. ಸೊ ಇದನ್ನು ರೇಷಿಯೋದಲ್ಲಿ ಬರ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಸಿಗ್ಬಿಡುತ್ತೆ. ಸೊ ಇದನ್ನು 3/5 ಇಂದ ಗುಣಾಕಾರ ಮಾಡ್ತಾನೆ, ಕರೆಕ್ಟಲ್ಲ. ಇದು ಒರಿಜಿನಲ್ ವ್ಯಾಲ್ಯೂ, ಇದು ಡೂಪ್ಲಿಕೇಟ್ ವ್ಯಾಲ್ಯೂ ಇಂದ ಗುಣಾಕಾರ ಮಾಡ್ತಾನೆ, ಅಂದರೆ ಬೇರೆ ವ್ಯಾಲ್ಯೂಗಳಿಂದ ಡಿವೈಡ್ ಮಾಡ್ಕೊತಾನೆ. ಅದಕ್ಕೆ ನಾವು ಏನು ಮಾಡ್ಬೇಕು, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರೆದುಬಿಟ್ರೆ, ಕ್ರಾಸ್ ಮಲ್ಟಿಪ್ಲೈ ಅಥವಾ ಯಾವ್ದು LCM ತೆಗೆದು ಬರೆದುಬಿಟ್ರೆ, ಸೊ ಅವಾಗ ಏನಾಗುತ್ತೆ ನಮಗೆ LCM ತೆಗೆದ್ರೆ ಒಂದೇ ಆಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ 25 ರೇಷಿಯೋ 3 9. ಸೊ ಇಲ್ಲಿ 25 ವ್ಯಾಲ್ಯೂ ಇದ್ದಿದ್ದು 9ಗೆ ಬಂದೈತೆ, ಅಂದರೆ ಎಷ್ಟು ಡಿಫ್ರೆನ್ಸ್ ಐತಿ ಇಲ್ಲಿ 16 ಐತಿ, 16 ಕರೆಕ್ಟಲ್ಲ. 16 ವ್ಯಾಲ್ಯೂ ಡಿಫ್ರೆನ್ಸ್ ಐತಿ. ನಮ್ಗೇನು ಬೇಕು, ಪರ್ಸೆಂಟೇಜ್ ಎರರ್ ಇಂದ ಕ್ಯಾಲ್ಕುಲೇಷನ್ ಎಷ್ಟು ಎರರ್ ಬಂದೈತಿ ಇಲ್ಲಿ 16 ಎರರ್ ಬಂದೈತಿ. 16 ಎರರ್ ಅಂದರೆ ಮೊದಲು 25 ಗುಣಾಕಾರ ಮಾಡೋ ಬದಲು ಅವನು 9 ಗುಣಾಕಾರ ಮಾಡ್ತಾನೆ, ಅಂದರೆ ಒರಿಜಿನಲ್ ವ್ಯಾಲ್ಯೂ ಎಷ್ಟೈತಿ 25, ಕರೆಕ್ಟಲ್ಲ. ಸೊ ಆದ್ದರಿಂದ ನಮ್ಗೆ ಅದು ಪರ್ಸೆಂಟೇಜ್ ಎರರ್ ಎಷ್ಟು ಬರ್ತಂದು ಇದನ್ನು ಪರ್ಸೆಂಟೇಜಲ್ಲಿ ಕಂಡುಹಿಡಬೇಕಂತ. ಆದ್ದರಿಂದ ಸೊ 16 ಎರರ್ ಐತಿ. ಸೊ ಯಾವುದು ಇನಿಷಿಯಲ್ ವ್ಯಾಲ್ಯೂ ಐತಿ 25 × 100. ಆದ್ದರಿಂದ 25 ಒಂದಲೇ 25 4. ಸೊ 64% ಎರರ್ ಆಗೈತಂತ. ಸೊ ಯಾವುದು 64% ಎರರ್ ಆಗೈತೆ. ಆಪ್ಷನ್ ನಂಬರ್ ಯಾವುದು, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್. ಸೊ ಇದು ಇಂಟ್ರೆಸ್ಟಿಂಗ್ ಕ್ವಶನ್ ಆಗಿರುವಂಥದ್ದು. ಸೊ ಈ ಥರ ಲಾಜಿಕಿಗೆ ಥಿಂಕಿಂಗ್ ಕ್ವಶನ್ಸ್ ಕೊಟ್ಟರೆ ಎಕ್ಸಾಮಲ್ಲಿ ಭಾಳ ಬೆಸ್ಟ್ ಆಗುತ್ತೆ. ಸೊ ಇಲ್ಲಿ ಇದು ಸ್ಮಾಲ್ ಎ, ಇದು ಆ್ಯಕ್ಚುಲಿ ದೊಡ್ಡ ಎ ಅಲ್ಲ, ಸ್ಮಾಲ್ ಎ ಅದು.
ಸೊ ಇದು ನಂಬರ್ ಸಿಸ್ಟಮಲ್ಲಿ ಬರುವಂಥ ಕ್ವಶನ್ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಎ ಆ್ಯಂಡ್ ಬಿ ಆರ್ ಟು ಪ್ರೈಮ್ ನಂಬರ್ಸ್ ಅಂತ. ಅಂದರೆ ಎ ಮತ್ತು ಬಿ ಏನೈತಿ ಒಂದು ಪ್ರೈಮ್ ನಂಬರ್ ಐತೆ ಅಂತ. ಸೊ ನಾನು ಎ ಜಾಗದಾಗ ಒಂದು 2 ಅಂತ ತೊಗೊತೀನಿ ಮತ್ತು ಬಿ ಜಾಗದಾಗ 3 ಅಂತ ತೊಗೊತೀನಿ. ನಿಮಗೆ ಪ್ರೈಮ್ ನಂಬರ್ ಅಂದ್ರೆ ಗೊತ್ತಿರಬೇಕಲ್ಲ. ಸೊ ಅವಿಭಾಜ್ಯ ಸಂಖ್ಯೆಗಳು ಅಂತ, ಅವು ಭಾಗಗಳು, ಅವು ಆ ಸಂಖ್ಯೆಗಳು ತನ್ನ ಮಗ್ಗೆಯಲ್ಲಿ ತಾನೇ ಬಂದಿರಬೇಕು, 1ರಿಂದ ಭಾಗ ಆಗಬೇಕು, ಉಳಿದ ಯಾವ ಮಗ್ಗೆಯಿಂದ ಭಾಗ ಆಗಬಹುದು ಅಂಥ ಸಂಖ್ಯೆ ಯಾವುದಂತ. ಸೊ 2, 3, 5, 7 ಈ ಥರ ಸಂಖ್ಯೆಗಳು ಬರ್ತವೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು. ಎ ಎಂಬುದು ಒಂದು ಅವಿಭಾಜ್ಯ ಸಂಖ್ಯೆ ಮತ್ತು ಬಿ ಎಂಬುದೊಂದು ಅವಿಭಾಜ್ಯ ಸಂಖ್ಯೆ ಐತಿ, ಕರೆಕ್ಟ್ ಅಲ್ಲ. ಪ್ರೈಮ್ ನಂಬರ್ಸ್ ದ ಫಾರ್ಮ್ ಆಫ್ ದಿ ಫಾರ್ಮ್ p ಆ್ಯಂಡ್ p+1 ಅಂತ. ಅಂದರೆ ಏನು ನೋಡ್ರಿ, ನಾವು 2ನ ಒಂದು p ಅಂತ ತೊಗೊಂಡ್ರೆ 3 ಏನಾಗುತ್ತೆ p+1 ಫಾರ್ಮಲ್ಲಿ ಬರುತ್ತಿಲ್ಲ. ಸೊ p ಜಾಗದಾಗ ನಾವು 2 ತೊಗೊಂಡ್ರೆ ಇಲ್ಲಿ 3 ವ್ಯಾಲ್ಯೂ ಏನಾಗುತ್ತೆ p+1 ಬರುತ್ತೆ. p ಜಾಗದಾಗ 2 ತೊಗೊಂಡ್ರೆ ಯಾವ 3 ವ್ಯಾಲ್ಯೂ ಏನಾಗುತ್ತೆ 2+1 ಅಂತ ಆಗುತ್ತೆ. ಈ ಥರ ಫಾರ್ಮ್ ಕೊಟ್ಟಿದ್ಮೇಲೆ ನಮ್ಗೆ ಎಮ್ದು ಒಂದು ವ್ಯಾಲ್ಯೂ ಕೊಟ್ಟಿದ್ದಾನೆ ಮತ್ತು ಈ ಥರ ಎಂದು ಒಂದು ಕೊಟ್ಟಿದ್ದಾನೆ ಇಲ್ಲಿ ಈಕ್ವೇಷನ್ಸ್ ಕೊಟ್ಟು, ಅದೇ ಎಮ್ ಮತ್ತು ಏನಾಗುತ್ತೆ ಕಂಡುಹಿಡ್ಬೇಕಂತ ಅವಾಗ ನಾವು. ಸೊ ಆದ್ದರಿಂದ ಎಮ್ ಜಾಗದಾಗ ಏನೈತಿ a ಪ್ಲಸ್ b = ನೋಡ್ರಿ ಎ ವ್ಯಾಲ್ಯೂ ಏನೈತಿ 2 ಐತಿ, 2 ಪ್ಲಸ್ 3 ತಗೊಳ್ಳಿ. ಅವಾಗ ಏನಾಗುತ್ತೆ ನಮಗೆ 2 4 ಪ್ಲಸ್ 3 9 27 ಅಂದರೆ ನಮಗೇನಾಗುತ್ತೆ 31 ಬರುತ್ತೆ. ಸೊ ಈ 31 ಎಂಬುದು ಏನೈತಿ ನಮಗೆ ಒಂದು ಪ್ರೈಮ್ ನಂಬರ್ ಐತಿ, ಕರೆಕ್ಟ್ ಅಲ್ಲ. ಅದೇ ಥರ ಎನ್ ವ್ಯಾಲ್ಯೂ ಏನೈತಿ, ಏನು ಬರುತ್ತೆ ಕಂಡಿಡ್ರಿ. ಸೊ ಎನ್ ಏನೈತಿ a⁴b ಐತಿ ಪ್ಲಸ್ b⁴a ಐತಿ. ಆದ್ದರಿಂದ 2⁴3 ಪ್ಲಸ್ 3⁴2 ಅಂತ. ಸೊ ನಮಗೇನು ಬರುತ್ತೆ ಇಲ್ಲಿ ವ್ಯಾಲ್ಯೂ 2⁴3 ಅಂದರೆ 8 ಪ್ಲಸ್ 3² ಅಂದ್ರೆ 9 ಅಂದರೆ ಏನಾಗುತ್ತೆ 17 ಆಗುತ್ತೆ. ಸೊ ಇವೆರಡು ಸಂಖ್ಯೆಗಳು ಎಮ್ ಮತ್ತು ಎನ್ ವ್ಯಾಲ್ಯೂ ಬಂದಿರುವಂಥ ಸಂಖ್ಯೆಗಳು ಏನೈತಿ ಅವು ಅವಿಭಾಜ್ಯ ಸಂಖ್ಯೆಗಳು ಅದಾವೆ, ಯಾವ ಮಗ್ಗಿಯಲ್ಲಿ ಬರಲ್ಲ, ಸ್ವತಃ ಮಗ್ಗಿಯಲ್ಲಿ ಬಿಟ್ಟು ಯಾವ ಮಗ್ಗಿಯಲ್ಲಿ ಬರಲ್ಲ. ಅದಕ್ಕೆ ಏನಾಗುತ್ತೆ ಅವು ಎರಡು ಅವಿಭಾಜ್ಯ ಸಂಖ್ಯೆಗಳು ಅಂತ. ಯಾವ್ದು ಆಪ್ಷನ್? ಸೊ ಎಮ್ ಆ್ಯಂಡ್ ಎನ್ ಆರ್ ಪ್ರೈಮ್ ನಂಬರ್ಸ್ ಅಂತ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಎಮ್ ಮತ್ತು ಎನ್ಗಳು ಅವಿಭಾಜ್ಯ ಸಂಖ್ಯೆಗಳು ಅಂತ. ಇದು ಆನ್ಸರ್ ಆಗಿರುವಂಥದ್ದು, ಅರ್ಥ ಆಯ್ತಲ್ಲ. ಸೊ ಇದು ಏನಿಲ್ಲ ನಿಮ್ಗೆ ಏನು ಕ್ವಶನ್ಸ್ ಏನು ಹಾರ್ಡ್ ಕ್ವಶನ್ ಅಲ್ಲ, ಸ್ವಲ್ಪ ಲಾಜಿಕ್ ಥಿಂಕಿಂಗ್ ಮಾಡುವಂಥದ್ದು ಕ್ವಶನ್ ಇದು ನಂಬರ್ ಸಿಸ್ಟಮಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಸೊ ಇದು ಎವರೇಜ್ ಚಾಪ್ಟರ್ ಮೇಲೆ ಇರುವಂಥ ಕ್ವಶನ್ ಇದು. 5 years ago ದ ಎವರೇಜ್ ಏಜ್ ಆಫ್ ದಿ ಅರುಣ್, ರಾಯ್ ಆ್ಯಂಡ್ ಡೇವಿಡ್ ಆ್ಯಂಡ್ ಸಲ್ಮಾನ್ ಅಂತ ಈಸ್ 45 years ಅಂತ. ಅಂದರೆ 5 years ago ಇವು 4 ಮಂದಿದು ಎಷ್ಟೈತಿ, ಅವ್ರದ್ದು ಏಜ್ ಎಷ್ಟಿತ್ತು 45 years ಇತ್ತು. ಅಂದರೆ ಅರುಣ್ ಅವ್ರದ್ದು ಏಜು 5 year ago ಅಂತ ಏನು ಮಾಡಬೇಕು, a-5 ಅಂತ ಬರೀಬೇಕು, ಪ್ಲಸ್ r-5 ರಾಯ್ದು, ಮತ್ತು ಪ್ಲಸ್ ಯಾರ್ದು ಡೇವಿಡ್ d-5 ಪ್ಲಸ್ ಸಲ್ಮಾನ್ s-5 ಡಿವೈಡೆಡ್ ಬೈ. ಸೊ ಎಷ್ಟು ಮಂದಿ ಇದ್ರು ಅವರು? 4 ಜನ ಇದ್ರು. 4 ಈಸ್ ಈಕ್ವಲ್ ಟು ಎಷ್ಟು ಅವ್ರದ್ದು ಎವರೇಜ್ ಇತ್ತು 45 ಇತ್ತು ಅಂತ. ಆದ್ದರಿಂದ ನಮಗೇನು ಮಾಡಬೇಕು, ಈ 4 ಕಡೆ ಸೇರಿ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಸೊ ಏನಾಗುತ್ತೆ ನಮಗೆ ಇದು 5 4 ಮಂದಿದಷ್ಟಾಗಿ 20 ಆಗುತ್ತೆ. ಆದ್ದರಿಂದ a ಪ್ಲಸ್ r ಪ್ಲಸ್ ಡೇವಿಡ್ d ಪ್ಲಸ್ s ಮೈನಸ್ 20 5 4 ಸರ್ ಕೂಡಿಸಿದ್ರೆ 70 ಆಗುತ್ತೆ. ಈಸ್ ಈಕ್ವಲ್ ಟು 4 × 45 ಎಷ್ಟಾಗುತ್ತೆ ನಮಗೆ? ಸೊ 180 ಆಗುತ್ತೆ. ಆದ್ದರಿಂದ ಇವ್ರದ್ದು ನೋಡ್ರಿ ಇದನ್ನು ಅವ್ರದ್ದು ಆದಿತ್ಯ ಅಲ್ಲ, ಅರುಣ್, ರಾಯ್, ಡೇವಿಡ್ ಮತ್ತು ಸಲ್ಮಾನ್ ಅವ್ರದ್ದು ಆ್ಯಸ್ ಇಟ್ ಇಸ್ ಅದೇ ವ್ಯಾಲ್ಯೂನು ಬರೀರಿ ಇಲ್ಲಿ. ಅರುಣ್, ರಾಯ್ ಪ್ಲಸ್ ಡೇವಿಡ್ ಪ್ಲಸ್ ಸಲ್ಮಾನ್ ಈಸ್ ಈಕ್ವಲ್ ಟು ಈ 20 ಕಡೆ ತೊಗೊಂಡೋದ್ರೆ ಏನಾಗುತ್ತೆ 200 ಆಗುತ್ತೆ. ಸೊ ಇವ್ರದ್ದು ವ್ಯಾಲ್ಯೂ ಇಷ್ಟು ಬಂತು. ನೆಕ್ಸ್ಟ್ ಏನು ಕೇಳಿದಾನೆ, ಸೀತಾ ಇವರಲ್ಲಿ ಜಾಯ್ನ್ ಆಗ್ತಾರಂತ. ಸೀತಾ ಜಾಯ್ನ್ ಆದಮೇಲೆ ಅವ್ರದ್ದು ಎವರೇಜ್ ಎಷ್ಟಾಗುತ್ತೆ 49 ಆಗುತ್ತೆ ಅಂತ. ಆದ್ದರಿಂದ s ಪ್ಲಸ್ a ಪ್ಲಸ್ r ಪ್ಲಸ್ d ಪ್ಲಸ್ s ಡಿವೈಡೆಡ್ ಬೈ. ಸೊ ಟೋಟಲ್ ಎಷ್ಟು ಮಂದಿ ಇದ್ರು ಇಲ್ಲಿ? ಇದನ್ನು ಸೀತಾ, ಕರೆಕ್ಟ್ ಅಲ್ಲ. ಸೊ ಟೋಟಲ್ ಎಷ್ಟು ಮಂದಿ ಆದ್ರೆ ಇವಾಗ 5 ಮಂದಿ ಆದ್ರು. 5 ಮಂದಿ ಸರಾಸರಿ ಎಷ್ಟು ಕೊಟ್ಟಿದ್ದಾನೆ ಅಂತ 49 ಕೊಟ್ಟಿದ್ದಾನಂತ. 49 ಅವಾಗ ನೀವೇನು ಮಾಡ್ರಿ, ಈ 5 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಅವಾಗ ಮತ್ತೆ ಸೀತಾದ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಸೀತಾದ ಅಷ್ಟೇ ಎಸ್ ಅಂತ ಬರ್ರಿ. ಸೊ ಇವ್ರದ್ದೇನೈತಿ ಅರುಣ್, ರಾಯ್, ಡೇವಿಡ್ ಮತ್ತು ಸಲ್ಮಾನ್ ಅವ್ರದ್ದು ನಮಗೆ ವ್ಯಾಲ್ಯೂ ಎಷ್ಟು ಐತಿ 200 ಐತಿ. ಸೊ ಇದ್ರ ಜಾಗದಾಗ ನಾವು ಏನು ಮಾಡ್ಬೇಕು, ಇದ್ರ ಜಾಗದಾಗ ಎಲ್ಲ ಸದ್ಯ 200 ಬರ್ಕೊಂಡ್ಬಿಡ್ರಿ. ಸೊ 200 ಈಸ್ ಈಕ್ವಲ್ ಟು ಈ 5 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಸಿಗುತ್ತಾ 5 ಮತ್ತು 45 4 5 4 20 24 ಅಂತ. ಆದ್ದರಿಂದ ಸೀತಾದ ವ್ಯಾಲ್ಯೂ ನಮಗೆ ಸೀತಾದ ವಯಸ್ಸು ಎಷ್ಟು ಬರುತ್ತೆ ಅಂದರೆ 245 200 ಕಳೆದ್ರೆ 45 years ಬರುತ್ತೆ. ಆದ್ದರಿಂದ ನಮಗೆ ಸೀತಾದ ಪ್ರೆಸೆಂಟೇಜ್ ಆಫ್ ದಿ ಸೀತಾದ ಎಷ್ಟು ಇರುತ್ತೆ 45 ಅಂತ. ಹೌದು, ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಸೊ ಇದೊಂಥರ ನಿಮಗೆ ಸಿಂಪ್ಲಿಫಿಕೇಶನ್ಸ್ ಕ್ವಶನ್ ಆಗಿರುವಂಥದ್ದು. ಸೊ ನಮಗೆ ಇಲ್ಲಿ ಎಕ್ಸಾಕ್ಟ್ಲಿ ವ್ಯಾಲ್ಯೂ ಕಂಡುಹಿಡಿದು ಬೇಕಾಗಿಲ್ಲ. ಇಲ್ಲಿ ಏನು ಕೇಳಿದ್ರೆ ಯು ಆರ್ ನಾಟ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ಎಕ್ಸಾಕ್ಟ್ ವ್ಯಾಲ್ಯೂ ಬೇಕಾಗಿಲ್ಲ, ಬಟ್ ನಮಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಕಂಡುಹಿಡಬೇಕು ಇಲ್ಲಿ. ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಹೆಂಗೆ ಕಂಡುಹಿಡಬೇಕಪ್ಪ ನೋಡ್ರಿ, ಇಲ್ಲಿ 51.99 ಇದರದ್ದು ಸ್ಕ್ವೇರ್ ಮಾಡ್ಬೇಕಾ ಅಂತ. ಸೊ ನೀವೇನು ಮಾಡ್ಬೇಕು, ಇದನ್ನು ರೌಂಡ್ ಫಿಗರ್ ಆಗಿ 52 ತಗೋರಿ, ಇದನ್ನು ರೌಂಡ್ ಫಿಗರ್ 22 ತಗೋರಿ, ಇದನ್ನು ರೌಂಡ್ ಫಿಗರ್ 13, ಇದನ್ನು 139 ತಗೋರಿ ಇದನ್ನು. ಸೊ ನಮಗೆ ಆಗುತ್ತೆ, ಅವಾಗ ಏನಾಗುತ್ತೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಬಂದುಬಿಡುತ್ತೆ. ಸೊ 51.99 ಇದ್ದಲ್ಲಿ ನಾವೇನು ಮಾಡ್ಕೊಂಬ 52 ಸ್ಕ್ವೇರ್ ಮೈನಸ್
ಇದು 28.04 ಇದ್ದಿದ್ದು 28 ಸ್ಕ್ವೇರ್ ಅಂತ. ಸೊ ಇದು ಬ್ರ್ಯಾಕೆಟ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಇದು 13.11 ಇದ್ದಿದ್ದು ನಾವೇನು ಬರ್ಕೋಬೇಕು ಇಲ್ಲಿ 13 ಸ್ಕ್ವೇರ್ ಮೈನಸ್ 138.99 ಇದ್ದಿದ್ದು ನಾವೇನು ಬರ್ಕೊಂಡಿದ್ದಾನೆ 139 ಅಂತ. ಯಾಕಂದರೆ ಇಲ್ಲಿ 0.99 ಇದ್ದು ಅದರ ರೌಂಡ್ ಫಿಗರ್ ತೊಗೊಂಡ್ರೆ 139 ಅಂತ ಆಗುತ್ತೆ. ಸೊ ಆದ್ದರಿಂದ ನಮಗೆ 52ರದ್ದು ಸ್ಕ್ವೇರ್ ಕಂಡುಹಿಡಬೇಕಪ್ಪ. ಹಿಂಗೆ ಕಂಡುಹಿಡೋದು ಅಂದರೆ ನೋಡ್ರಿ, ನಿಮ್ಗೆ ಯಾವಾಗಲೂ ದೊಡ್ಡ ಸಂಖ್ಯೆದ ಸ್ಕ್ವೇರ್ ಕೇಳಿದ್ರೆ ಅಂತ ತಿಳ್ಕೊರಿ, ನಿಮ್ಗೆ 2 ರೀತಿಯಲ್ಲಿ ಮಾಡ್ಬೋದು ನೀವು. ಹೆಂಗಂತಂದರೆ ಫಸ್ಟು ಬೇಸಿಕ್ ಮೆಥಡ್ ಇರುತ್ತೆ ನೋಡ್ರಿ, ಒಂದನೇ ಮೆಥಡ್ ಯಾವುದು, ಈ ಬಿಡಿ ಸ್ಥಾನದಲ್ಲಿರುವಂಥ 2ರದ್ದು ಸ್ಕ್ವೇರು 4 ಮತ್ತು 5 ಸ್ಕ್ವೇರ್ ಎಷ್ಟಾಗುತ್ತೆ 25 ಕರೆಕ್ಟಲ್ಲ. ಆಮೇಲೆ ನೀವೇನು ಮಾಡಿರಿ 5 2 10 10 2 20, ಸೊ ನಮಗೇನಾಗುತ್ತೆ 20. ಈ ಥರ ನೀವು ಡೈರೆಕ್ಟಾಗಿ ಮಾಡ್ಬೋದು. ಸೊ 2704 ಈ ಥರ ಸ್ಕ್ವೇರ್ ಕಂಡುಹಿಡಿದ್ರಿ. ಇನ್ನೊಂದು 50ಕಿನ ಒಂದು ಸಂಖ್ಯೆ ಯಾವುದೋ ಒಂದು ಗ್ರೇಟ್ರ್ ಇತ್ತಪ್ಪ, ಅದ್ರ ಸ್ಕ್ವೇರ್ ಹಿಂಗೆ ಕಂಡುಹಿಡಿದ ಅಂತ. ಸೊ ನೀವೇನು ಮಾಡ್ಬೇಕಂದ್ರೆ 50ಕಿನ ಯಾವುದೋ ಒಂದು ಸಂಖ್ಯೆ ದೊಡ್ಡದಿತ್ತಪ್ಪ, 50 ಮೇಲ್ಪಟ್ಟು ಯಾವ್ದಾದ್ರು ವ್ಯಾಲ್ಯೂ ಇದು ಸ್ಕ್ವೇರ್ ಕಂಡುಹಿಡಬೇಕು. ನಾವೇನು ಮಾಡ್ಬೇಕಂದ್ರೆ 2ರದ್ದು ಏನೈತಿ ಸ್ಕ್ವೇರ್ನ 04 ಅಂತ ಬರ್ಕೊಂಬಿಡಿ ಕರೆಕ್ಟಲ್ಲ, 04 ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 50 ಐತಲ್ಲ, ಈ 50 ಅರ್ಧ ಎಷ್ಟಾಗುತ್ತೆ, 50 ಅರ್ಧ ಎಷ್ಟಾಗುತ್ತೆ 25 ಆಗುತ್ತೆ. ಈ 25 ಈ 2ರದ್ದು ನಮ್ಗೆ ಸ್ಕ್ವೇರ್ ಕಂಡಿಡ್ಬೇಕಲ್ಲ, 25 2ನ್ನ ಕೂಡಿಸ್ಕೊಂಡ್ಬಿಡಿ ಎಷ್ಟಾಗುತ್ತೆ 27 ಅಂತ. ಸೊ ನೀವು ಡೈರೆಕ್ಟಾಗಿ ಈ ಥರನೂ ಬರಿಬೋದು ಇಲ್ಲಿ, ಅರ್ಥ ಆಯ್ತಲ್ಲ. ಸೊ ನಮ್ಗೆ ಆದ್ದರಿಂದ 52 ಸ್ಕ್ವೇರ್ ಏನಾಗುತ್ತೆ 2704 ಮೈನಸ್ 28 ಸ್ಕ್ವೇರ್ ಎಷ್ಟಾಗುತ್ತೆ ನಮಗೆ 784 ಬ್ರ್ಯಾಕೆಟ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 13 ಸ್ಕ್ವೇರ್ ಎಷ್ಟಾಗುತ್ತೆ 169 ಮೈನಸ್ 139 ಸ್ಕ್ವೇರ್ 139 ಆ್ಯಸ್ ಇಟ್ ಇಸ್ ಬರೀರಿ. ಸೊ 2704 ನಾವೇನು ಮಾಡಬೇಕು 784 ತೊಗೋಬೇಕು. ಇಲ್ಲಿ 2704 784 ತೆಗೀರಿ, ಅವಾಗ ಏನಾಗುತ್ತೆ 0. ಸೊ 10ರಲ್ಲಿ 8 ತೆಗೆದ್ರೆ 2 ಕರೆಕ್ಟಲ್ಲ. 19ರಲ್ಲಿ ಅಲ್ಲ 17ರಲ್ಲಿ ಅಲ್ಲ 16ರಲ್ಲಿ ನಮಗೆ 7 ತೆಗಬೇಕು ಅಂದರೆ 9. ಸೊ 1920 ಅಂತ 1920 ಡಿವೈಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 169 ನಾವು 139 ತೆಗೆದ್ರೆ 30 ಅಂತ ಬರುತ್ತೆ. ಆದ್ದರಿಂದ ಇಲ್ಲಿ 0 ಕ್ಯಾನ್ಸಲ್, ಇಲ್ಲಿ 0 ಕ್ಯಾನ್ಸಲ್, 3 1 3 6 18 3 4 12. ಆದ್ದರಿಂದ ಎಕ್ಸ್ ಇಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ 16 ಬರುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನಿಮಗೆ ಈ ಥರ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಕಂಡುಹಿಡಿದು ಅಂತ ಕೊಟ್ಟಾಗ ನೀವು ಏನು ಮಾಡಬೇಕು, ಅದರದ್ದು ನಿಯರ್ ಬೈ ವ್ಯಾಲ್ಯೂ ರೌಂಡ್ ಫಿಗರ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಸೊ ದ ಪೆರಿಮೀಟರ್ ಆಫ್ ದ 2 ಸ್ಕ್ವೇರ್ಸ್ ಆರ್ 20 ಸೆಂಟಿಮೀಟರ್ ಆ್ಯಂಡ್ 40 ಸೆಂಟಿಮೀಟರ್ ಅಂತ. ದ ಪೆರಿಮೀಟರ್ ಆಫ್ ದಿ ಥರ್ಡ್ ಸ್ಕ್ವೇರ್ ವೇರ್ ಏರಿಯಾ ಈಸ್ ದಿ ಸಮ್ ಆಫ್ ದಿ ಏರಿಯಾ ಆಫ್ ದಿ 2 ಸ್ಕ್ವೇರ್ ಇಸ್ ಏನಂತ. ಸೊ ನಮಗೇನು ಕೊಟ್ಟಿದ್ದಾನೆ ಅಂದರೆ 2ರದ್ದು ಸ್ಕ್ವೇರ್ದು ಏನು ಕೊಟ್ಟಿದ್ದಾನೆ ಪೆರಿಮೀಟರ್ಗಳು ಕೊಟ್ಟಿದ್ದಾನೆ ಇಲ್ಲಿ ಕರೆಕ್ಟಲ್ಲ. ಇದು ಸ್ಕ್ವೇರ್, ಒಂದು ನಿಮಿಷ ಇದನ್ನು ಮತ್ತೆ ರೆಕ್ಟಾಗಲ್ ಕಣ್ಣು ಕಾಣುತ್ತೆ. ಸೊ ನೋಡಿ ಇಲ್ಲಿ, ಸೊ ಇದೊಂಥರ ಸ್ಕ್ವೇರ್ ಮತ್ತು ಇದೊಂದು ಸ್ಕ್ವೇರ್ ಅಂದ್ಕೊಳ್ಳಿ. ಇವೆರಡರದ್ದು ನಮಗೇನು ಕೊಟ್ಟಿದ್ದಾನೆ ಇಲ್ಲಿ ಪೆರಿಮೀಟರ್ಗಳನ್ನ ಕೊಟ್ಟಿದ್ದಾನೆ ಇಲ್ಲಿ ಕರೆಕ್ಟಲ್ಲ. ಸೊ ಇದೊಂದು A1 ಅಂದ್ಕೊಳ್ಳಿ, ಇದೊಂದು A1, ಇದು A2, ಇದು A2 ಕರೆಕ್ಟಲ್ಲ. ಈಗ ನಮಗೆ ಪೆರಿಮೀಟರ್ ಆಫ್ ದಿ ಫಸ್ಟ್ ಒಂದು ಪೆರಿಮೀಟರ್ ನಮಗೇನಾಗುತ್ತೆ P1 ಈಸ್ ಈಕ್ವಲ್ ಟು 4A1 ಆಗುತ್ತೆ ಕರೆಕ್ಟಲ್ಲ. ಅದೇ ಥರ ಇದರದ್ದು ಪೆರಿಮೀಟರ್ ಫಾರ್ಮುಲಾ ಏನಾಗುತ್ತೆ P2 ಈಸ್ ಈಕ್ವಲ್ ಟು 4A2 ಅಂತ ಕರೆಕ್ಟಲ್ಲ. ಈಗ ನಾವು ಪೆರಿಮೀಟರ್ ಫಸ್ಟ್ನೇದಕ್ಕೆ ಏನು ಕೊಟ್ಟಿದ್ದಾನೆ P1 ಜಾಗದಲ್ಲಿ 20 ಕೊಟ್ಟಿದ್ದಾನೆ. ಸೊ 20 ಅಂದರೆ 4A1, ಅವಾಗ ನಮ್ಗೆ A1 ವ್ಯಾಲ್ಯೂ ಏನು ಬರುತ್ತೆ ನಮಗೆ 5 ಬರುತ್ತೆ ಕರೆಕ್ಟಲ್ಲ. ಸೊ ಅದರದ್ದು ಸೈಡ್ ವ್ಯಾಲ್ಯೂ ಇದು ಫಸ್ಟ್ನೇದು ಸ್ಕ್ವೇರ್ದ. ಅದೇ ಥರ ಸೆಕೆಂಡ್ನೇದು ಪೆರಿಮೀಟರ್ಸ್ ಕೊಟ್ಟಿದ್ದಾನೆ 48. ಸೊ 4A2, ಆದ್ದರಿಂದ A2 ವ್ಯಾಲ್ಯೂ ನಮಗೇನು ಬರುತ್ತೆ 12 ಬರುತ್ತೆ. 12ಕ್ಕೆ 48 ಆಗುತ್ತಲ್ಲ ಕರೆಕ್ಟು. ಸೊ ನಮಗೆ ಈ ಸೆಕೆಂಡ್ ಸ್ಕ್ವೇರ್ದೂ ಸೈಡ್ ವ್ಯಾಲ್ಯೂ ಬಂತು, ಫಸ್ಟ್ನೇದಕ್ಕೂ ಸೈಡ್ ವ್ಯಾಲ್ಯೂ ಬಂತು. ಈಗ ಥರ್ಡ್ನೇದು ಏನು ಕೊಟ್ಟಿದ್ದಾನೆ ಅಂದರೆ ಥರ್ಡದ್ದು ಪೆರಿಮೀಟರ್ ನಾವು ಕಂಡುಹಿಡ್ಬೇಕಂದ್ರೆ ಅದು ಏನು ಮಾಡ್ಬೇಕಂದ್ರೆ ಈಗ ಥರ್ಡ್ದು ಪೆರಿಮೀಟರ್ ಕಂಡುಹಿಡ್ಬೇಕಂದ್ರೆ ಆತ ಏನು ಹೇಳಿದಾನೆ ಅಂದರೆ ಇವೆರಡು ಸ್ಕ್ವೇರ್ ಐತಲ್ಲ ಅದು 3ನೇ ಸ್ಕ್ವೇರ್ಗೆ ಸಮ ಇರುತ್ತಂತ. ಆದ್ದರಿಂದ A3 ಈಸ್ ಈಕ್ವಲ್ ಟು A1 ಪ್ಲಸ್ A2. ಸೊ ನಮಗೆ A3 ವ್ಯಾಲ್ಯೂ ಕಂಡುಹಿಡ್ಬೇಕಂದ್ರೆ ಫಸ್ಟ್ನೇದಾಗಿ ನೋಡ್ರಿ A1 ವ್ಯಾಲ್ಯೂ ಎಷ್ಟೈತಿ 5 ಐತಿ. ಸೊ ನಮಗೆ ಇವ್ರದ್ದು ಸ್ಕ್ವೇರ್ಗಳ ವ್ಯಾಲ್ಯೂ ಸಮ ಇರುತ್ತಂತ, ಸ್ಕ್ವೇರ್ಗಳ ವ್ಯಾಲ್ಯೂ ಸರಿ. ಸೊ ಇವರು ಥರ್ಡ್ ಸ್ಕ್ವೇರ್ದ ಏರಿಯಾ ಅದ್ರ ಫಸ್ಟ್ 2 ಸ್ಕ್ವೇರ್ದು ಸಮ ಇರುತ್ತಂತ. ಸೊ A3 ಸ್ಕ್ವೇರ್ ಇಸ್ ಈಕ್ವಲ್ ಟು A1 ಸ್ಕ್ವೇರ್ ಪ್ಲಸ್ A2 ಸ್ಕ್ವೇರ್. ಆದ್ದರಿಂದ ನಮಗೆ ನೋಡ್ರಿ A3 ವ್ಯಾಲ್ಯೂ ಗೊತ್ತಿಲ್ಲ, ಇಸ್ ಈಕ್ವಲ್ ಟು ಈ ಸ್ಕ್ವೇರ್ ನಾಲ್ಕು ಸೈಡ್ ತೊಗೊಂಡ್ರೆ ರೂಟ್ ಆಗುತ್ತೆ. ರೂಟು A1 ವ್ಯಾಲ್ಯೂ ಏನೈತಿ 5 ಐತಿ. 5 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 25 ಪ್ಲಸ್ A2 ವ್ಯಾಲ್ಯೂ ಏನೈತಿ 12 ಸ್ಕ್ವೇರ್ ಏನಾಗುತ್ತೆ 144. ಆದ್ದರಿಂದ A3 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ ನೋಡ್ರಿ 25 ಪ್ಲಸ್ 144 ಎಷ್ಟಾಗುತ್ತೆ 169 ರೂಟ್ 169 ಅದರುತ್ತೆ ಏನಾಗುತ್ತೆ 13 ಅಂತ. ಸೊ ನಮಗೆ ಥರ್ಡ್ರದ್ದು ಏನಾಗುತ್ತೆ ಥರ್ಡ್ ಸ್ಕ್ವೇರ್ದು ನಮಗೆ ಸೈಡ್ ಬಂತು ಕರೆಕ್ಟಲ್ಲ. ಈ ಸೈಡ್ ಬಂದಮೇಲೆ ನಮ್ಗೆ ಈಸಿಯಾಗಿ ಥರ್ಡ್ ಸ್ಕ್ವೇರ್ದು ನಾವು ಪೆರಿಮೀಟರ್ ಕಂಡುಹಿಡಿಯೋದು. P3 ಈಸ್ ಈಕ್ವಲ್ ಟು 4A3 ಅಂತ. ಆದ್ದರಿಂದ P3 ಈಸ್ ಈಕ್ವಲ್ ಟು 4 ಇಂಟು A3 ವ್ಯಾಲ್ಯೂ ಏನೈತಿ 13. ಸೊ ಆದ್ದರಿಂದ ಏನಾಗುತ್ತೆ ನಮಗೆ ಅದರದ್ದು ಥರ್ಡ್ ಸ್ಕ್ವೇರ್ದು ಪೆರಿಮೀಟರ್ ಏನಾಗುತ್ತೆ 13 4 52 ಸೆಂಟಿಮೀಟರ್ ಆಗುತ್ತೆ.
ಅರ್ಥ ಆಯ್ತಲ್ಲ. ಸೊ ಈ ಥರ ನೀವು ಮಾಡೋದಿರುತ್ತೆ. ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಬೇಕಿದ್ರೆ ಇಲ್ಲಿ ಇದನ್ನು ಪ್ಲಸ್ ಈಸ್ ಈಕ್ವಲ್ ಟು ಥರ್ಡ್ ಪಿರಮಿಡ್, ಥರ್ಡ್ ಸ್ಕ್ವೇರ್ ಅಂತ ಈ ಥರ ನೀವು ಡೈಗ್ರಾಮ್ ಹಾಕೋರಿ. ಇಲ್ಲಿ ಇದು A3, ಇದು A3 ಅಂತ ಅರ್ಥ ಆಯ್ತಲ್ಲ. ಸೊ ಎರಡು ಸ್ಕ್ವೇರ್ದು ಸ್ಕ್ವೇರು ಅದೇನಾಗುತ್ತೆ ಥರ್ಡ್ ಸ್ಕ್ವೇರ್ಗೆ ಸ್ಕ್ವೇರ್ ಆಗುತ್ತೆ ಅಂತ. ಸೊ ಅದಾಯ್ತಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಸೊ ನೆಕ್ಸ್ಟ್ ಇದು ಪಾರ್ಟ್ನರ್ಶಿಪ್ ಚಾಪ್ಟರ್ ಮೇಲೆ ಇರುವಂಥ ಕ್ವಶನು. ನಾನು ಆಲ್ರೆಡಿ ಪಾರ್ಟ್ನರ್ಶಿಪ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅದ್ರ ಪ್ಲೇಲಿಸ್ಟ್ ಕೂಡ ಹಾಕಿದ್ದೀನಿ. ಸೊ ಅದು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ ಕೇಸ್ ಯಾರಾದರೂ ನೋಡಿಲ್ಲ ಸೊ ದಯವಿಟ್ಟು ಹೋಗಿ ಅಲ್ಲಿ ನೋಡ್ಬೋದು. ಸೊ ನೋಡಿ ಇಲ್ಲಿ ಫಸ್ಟ್ನೇದಾಗಿ ABC ಏನು ಮಾಡ್ತಾರೆ, ಮೂವರು ಪಾರ್ಟ್ನರ್ಶಿಪ್ ಏನು ಮಾಡ್ತಾರೆ, ಪಾರ್ಟ್ನರ್ಶಿಪ್ಪಲ್ಲಿ ಅಮೌಂಟ್ನ ಹಾಕ್ತಾರಲ್ಲ, ಬಂಡವಾಳ ಹಾಕ್ತಾರೆ ಅವರು. ಯಾವ ರೀತಿಯಲ್ಲಿ 5/6, 5/12, 5/3 ಅಂತ. ಸೊ ನಾವು ಮೊದಲೇದಾಗಿ ಏನು ಮಾಡ್ಬೇಕಂದ್ರೆ ಈ A ರೇಷಿಯೋ B ರೇಷಿಯೋ 6. ಸೊ ಅವರು ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ, ಈ I ಈಸ್ ಈಕ್ವಲ್ ಟು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು 5/6 ರೇಷಿಯೋ 5/12 ರೇಷಿಯೋ 5/3 ಅಂತ. ಆದ್ದರಿಂದ ನಮಗೆ ಈ ನೋಟಲ್ಲಿ ಫ್ರ್ಯಾಕ್ಷನ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ನಮಗಲ್ಲಿ ಅವು ಏನು ಮಾಡ್ಬೇಕು, ನಾವು ಒಂದು ವ್ಯಾಲ್ಯೂಲ್ಲಿ ತರಬೇಕು. ಸೊ ಆದ್ದರಿಂದ ನಮಗೆ ನೋಡಿ ಇಲ್ಲಿ ನಾನು ನಿಮ್ಗೆ ಆಲ್ರೆಡಿ ರೇಷಿಯೋ ಚಾಪ್ಟರ್ ಕಲಿಸಿದ್ದೀನಿ ಯಾವ ಥರ ಶಾರ್ಟ್ಕಟ್ ಆಗಿ ಡೈರೆಕ್ಟಾಗಿ ತೆಗೆಯೋದಂತ. ಸೊ ನಮಗೆ ಇದು 6 ವ್ಯಾಲ್ಯೂ ಬೇಕಂತಂದರೆ ನಾವು ಏನು ಮಾಡಬೇಕು, ಈ 6 ಮುಚ್ಚಿದ ಮೇಲೆ ಏನಾಗುತ್ತೆ, ಇಲ್ಲಿ 5, 12 ಮತ್ತು 3 ಗುಣಾಕಾರ ಮಾಡಬೇಕು. ಅವಾಗ ಏನಾಗುತ್ತೆ, ಇದು ಈ ಥರ ಗುಣಾಕಾರ ಮಾಡಿರಿ ನೀವು, ಈ ಥರ ಗುಣಾಕಾರ ಮಾಡಿರಿ. 6 ವ್ಯಾಲ್ಯೂ ಬೇಕಂತ. ಆದ್ದರಿಂದ 12 ಇಲ್ಲಿ 60 ಇಂಟು 3 180 ರೇಷಿಯೋ. ಮತ್ತು ಇದು ನಾವು 12ರ ವ್ಯಾಲ್ಯೂ ಬೇಕಂದ್ರೆ ನಾವು ಮಾಡಬೇಕು, ಇದನ್ನು ಈ ಥರ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ 6, 5 ಮತ್ತು 5, 3 ಗುಣಾಕಾರ ಮಾಡಬೇಕು. ಸೊ ಆದ್ದರಿಂದ 6, 5 30, 33 90 ರೇಷಿಯೋ. ಮತ್ತು ನಮಗೆ 3ರ ವ್ಯಾಲ್ಯೂ ಬೇಕಂತಂದ್ರೆ ನಾವೇನು ಮಾಡಬೇಕು, 6, 12 ಮತ್ತು 5ನ್ನು ಗುಣಾಕಾರ ಮಾಡಬೇಕು. ಆದ್ದರಿಂದ ಏನಾಗುತ್ತೆ, 12 72 ಇಂಟು 5 ಎಷ್ಟಾಗುತ್ತೆ, 360 ಆಗುತ್ತೆ. ಸೊ ಆದ್ದರಿಂದ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ನಮಗೆ 180, 90 ಮತ್ತು 360 ಬಂತು. ಇದನ್ನು ಮತ್ತೆ ನಾವು ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ, ಸೊ ಇದೇನಾಗುತ್ತೆ 20 ರೇಷಿಯೋ 10 ರೇಷಿಯೋ 40 ಬರುತ್ತೆ. ಸೊ ಎಷ್ಟಾಗುತ್ತಲ್ಲ. ಈ ನೆಕ್ಸ್ಟ್ ಏನು ಕೇಳಿದಾನೆ ಅಂದರೆ ಆಫ್ಟರ್ 4 months A ಇನ್ಕ್ರೀಸಸ್ ಈಸ್ ಶೇರ್ ಬೈ 100% ಅಂತ. ಅಂದರೆ 4 ತಿಂಗಳಾದಮೇಲೆ ಏನು ಮಾಡ್ತಾನೆ, 100% ಅದರದ್ದು ಶೇರ್ನ ಇನ್ಕ್ರೀಸ್ ಮಾಡ್ತಾನೆ. ಅವಾಗ ಏನಾಗುತ್ತೆ ನೋಡ್ರಿ, ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ಪ್ರಾಫಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಕರೆಕ್ಟ್ ಅಲ್ಲ. ಸೊ ಇದು ಪ್ರಾಫಿಟ್ ವ್ಯಾಲ್ಯೂ ಅಂತ ಡೈರೆಕ್ಟಾಗಿ ಬರ್ಕೊಂಬಿಡಿ. ಸೊ ನಮಗೆ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್, ಪ್ರಾಫಿಟ್ ಈಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಈಸ್ ಈಕ್ವಲ್ ಟು ಪ್ರಾಫಿಟ್ ವ್ಯಾಲ್ಯೂ ಬರುತ್ತೆ. ಆದ್ದರಿಂದ ನಾನು ಡೈರೆಕ್ಟಾಗಿ ಬರೆಯುತ್ತೀನಿ ಇಲ್ಲಿ. ಸೊ 20 ಇಂಟು 4 ಅಂದರೆ 4 ಮಂತ್ ಆದಮೇಲೆ ಫಸ್ಟು 20 ಆತ ಏನಾಗುತ್ತೆ 20 ಅಮೌಂಟ್ ಹಾಕಿದ ಅಂತ ಅಂದ್ಕೊಳ್ಳಿ. ಅದು 4 ತಿಂಗಳು ಆದಮೇಲೆ ಏನು ಮಾಡ್ತಾನೆ ಆತ ಶೇರ್ನ ಮತ್ತೆ ಇನ್ಕ್ರೀಸ್ ಮಾಡ್ತಾರೆ. ಎಷ್ಟು 100% ಅಂತ. ಆದ್ದರಿಂದ 20 ಇಂಟು ನೋಡ್ರಿ 100ರಲ್ಲಿ ಆಲ್ರೆಡಿ 100ರಲ್ಲಿ 100% ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ 200 ಇನ್ಕ್ರೀಸ್ ಆಗುತ್ತೆ. ಆದ್ದರಿಂದ ಈ ಡಬಲ್ಸ್ ಕ್ಯಾನ್ಸಲ್ ಆಗಿ 22 40 ಈ 40 ಅಮೌಂಟ್ ಎಷ್ಟು ತಿಂಗಳು ಹಾಕ್ತಾನೆ ಇಲ್ಲಿ, ಆಲ್ರೆಡಿ 4 ತಿಂಗಳು ಕಳಿದಾನ ಅಂದರೆ ಇನ್ನು 8 ತಿಂಗಳು ಹಾಕ್ತಾನೆ ಅಂತ ಅರ್ಥ ಇದು. ಸೊ ರೇಷಿಯೋ 10 ಇವರು ಇನ್ಕ್ರೀಸ್ ಮಾಡಿಲ್ಲ, ಆ್ಯಸ್ ಇಟ್ ಈಸ್ ಅಷ್ಟೇ ಬಂಡವಾಳನ ಹಾಕಿದಾರೆ. ಅದಕ್ಕೆ ಎಷ್ಟು ತಿಂಗಳ ತನಕ ಹಾಕಿರೋರು 12 ತಿಂಗಳ ತನಕ ರೇಷಿಯೋ. ಮತ್ತು 40 ಇಂಟು 12 ಅಂತ ಇಷ್ಟು ಅಮೌಂಟ್ ಹಾಕಿದಾರೆ ಅವರು. ಆದ್ದರಿಂದ ನಮಗೆ ಪ್ರಾಫಿಟ್ ವ್ಯಾಲ್ಯೂ ಏನೇನು ಬರುತ್ತೆ ಇಲ್ಲಿ ಬರ್ಕೊಂಬಿಟ್ರೆ 24 80 ಪ್ಲಸ್ 48 8 ಅವಾಗ ಏನಾಗುತ್ತೆ 320 ಪ್ಲಸ್ 80 ಎಷ್ಟಾಗುತ್ತೆ 400 ರೇಷಿಯೋ. ಇದು 10 ಇಂಟು 12 120 ರೇಷಿಯೋ. ಇದೇನಾಗುತ್ತೆ 40 ಇಂಟು 12 480 ಅಂತ. ಆದ್ದರಿಂದ ನಮಗೆ ಪ್ರಾಫಿಟ್ಗಳ ವ್ಯಾಲ್ಯೂ ನಮಗೆ ಇಲ್ಲಿ ವ್ಯಾಲ್ಯೂನ ಸಿಂಪ್ಲಿಫೈ ಮಾಡಿರಿ. ಅವಾಗ ಏನಾಗುತ್ತೆ ನೋಡಿ, ಎಲ್ಲ ಕಡೆ 0 ಐತಿ, 0 0 0 ತೆಗೆದುಬಿಟ್ರಿ. ಮತ್ತು 4 ಎಲ್ಲ ಕಡೆ ಕಾಮನ್ ಐತೆ, 4 ತೆಗೆದುಬಿಟ್ರಿ. ಅವಾಗ ಏನಾಗುತ್ತೆ ನಮಗೆ 10 ರೇಷಿಯೋ, ಇಲ್ಲಿ 3 ರೇಷಿಯೋ, ಇದೇನಾಗುತ್ತೆ 12 ಆಗುತ್ತೆ. ಕರೆಕ್ಟಲ್ಲ. ಇದು ನಮಗೆ ಪ್ರಾಫಿಟ್ಗಳ ರೇಷಿಯೋ ವ್ಯಾಲ್ಯೂ ಬಂತು. ಅಲ್ಲೇನು ಕೊಟ್ಟಿದ್ದಾನೆ ಅಂದರೆ ಟೋಟಲ್ ಪ್ರಾಫಿಟ್ ಕೊಟ್ಟಿದ್ದಾನೆ ಒಂದು ವರ್ಷದ ಏನಂತ 50,000 ಪ್ರಾಫಿಟ್ ಕೊಟ್ಟಿದ್ದಾನೆ. ಸೊ ಟೋಟಲ್ ಪ್ರಾಫಿಟು 50,000. ಇದು ಪ್ರಾಫಿಟ್ಗಳ ರೇಷಿಯೋಗಳ ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ ನಾವು ಕೂಡಿಸಿದ್ರೆ 13 ಪ್ಲಸ್ 12 25. ಸೊ 25 ವ್ಯಾಲ್ಯೂ. ಈ 25 ವ್ಯಾಲ್ಯೂ ಆತ ಏನು ಕೊಟ್ಟಿದ್ದಾನೆ 50,000 ಕೊಟ್ಟಿದ್ದಾನೆ. ಸೊ 50,000 ಡಿವೈಡೆಡ್ ಬೈ 25 ಇಂಟು ನಮ್ಗೆ ಯಾರ್ದು ಕಂಡಿಡ್ಬೇಕು, ಬಿ ಶೇರ್ ಕಂಡಿಡ್ಬೇಕು. ಸೊ ಬಿ ಶೇರ್ ಕಂಡಿಡ್ಬೇಕು ಅಂದರೆ ಬಿದು ಇಲ್ಲಿ ವ್ಯಾಲ್ಯೂ ಏನೈತಿ 3 ಐತಿ. ಸೊ ಇಂಟು 3. ಆದ್ದರಿಂದ ಈಸ್ ಈಕ್ವಲ್ ಟು ನಾವೇನು ಬರುತ್ತೆ 21 25 2 50. ಸೊ 2000 ಇಂಟು 3 6000 ವ್ಯಾಲ್ಯೂ ಬರುತ್ತೆ. ಸೊ ಇದು ಯಾವುದು ಬಿ ಪ್ರಾಫಿಟ್ ವ್ಯಾಲ್ಯೂ ಅಂತ. ಬಿ ಶೇರ್ ವ್ಯಾಲ್ಯೂ ಎಷ್ಟು ಬರುತ್ತೆ, ಬಿ ಶೇರ್ ವ್ಯಾಲ್ಯೂ ಟೋಟಲ್ ಪ್ರಾಫಿಟಲ್ಲಿ ಎಷ್ಟು ಬರುತ್ತೆ 6000 ರೂಪಾಯಿ. ಸೊ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಅರ್ಥ ಇದಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ. ಸೊ ಇದು ನಿಮಗೆ ಪರ್ಮುಟೇಷನ್ ಆರ್ ಕಾಂಬಿನೇಷನ್ಸ್ ರಿಲೇಟೆಡ್ ಇರುವಂಥ ಒಂದು ಕಾನ್ಸೆಪ್ಟ್ ಇದು. ಇನ್ ಹೌ ಮೆನಿ ಡಿಫ್ರೆಂಟ್ ವೇಸ್ ಕ್ಯಾನ್ ದ ಲೆಟರ್ಸ್ ಆಫ್ ದಿ
ವರ್ಡ್ ಟ್ರಾನ್ಸ್ಪಿರೇಷನ್ ಬಿ ಅರೇಂಜ್ಡ್ ಸೊ ದಟ್ ಓವೆಲ್ಸ್ ಆಲ್ವೇಸ್ ಕಮ್ ಟುಗೆದರ್ ಅಂತ. ಸೊ ಈ ಟ್ರಾನ್ಸ್ಪಿರೇಷನ್ ವರ್ಡಲ್ಲಿ ನಮಗೆ ಓವೆಲ್ಗಳು ಒಟ್ಟಿಗೆ ಬರ್ಬೇಕಂತ, ಜೋಡಿಯಲ್ಲಿ ಬರ್ಬೇಕಂತ. ಅವಾಗ ಎಷ್ಟು ರೀತಿಯಲ್ಲಿ ಬರ್ಬೋದು ಅಂತ ಕಂಡುಹಿಡಬೇಕು ನಾವಿಲ್ಲಿ. ಸೊ ಮೊದಲೇದಾಗಿ ಈ ಟ್ರಾನ್ಸ್ಪಿರೇಷನ್ ಅಂತ ವರ್ಡ್ ಇದೆ ಅಲ್ಲ, ಸೊ ಎಷ್ಟು ಇಲ್ಲಿ ಪದಗಳದಾವ ನಾವು ಎಣಿಸ್ಕೋಬೇಕು ಇಲ್ಲಿ. ಟ್ರಾನ್ಸ್ಪಿರೇಷನ್ TION ಅಂತ. ಸೊ ಈ ಟೋಟಲ್ ವರ್ಡ್ಗಳು ಎಷ್ಟಿದಾವೆ, ಟೋಟಲ್ ವರ್ಡ್ಗಳು ಎಷ್ಟಿದಾವೆ ನೋಡ್ರಿ ಇಲ್ಲಿ. 1 2 3 4 5 6 7 8 9 10 11 12 13. ಸೊ ಟೋಟಲ್ 13 ವರ್ಡ್ಗಳು ಅದಾವೆ. ಅದರಲ್ಲಿ ಕಾನ್ಸೋನೆಂಟ್ಸ್ ಎಷ್ಟದಾವೆ ನೋಡ್ರಿ ಇಲ್ಲಿ, ಕಾನ್ಸೋನೆಂಟ್ಸ್. ಸೊ ನಮಗೆ ಕಾನ್ಸೋನೆಂಟ್ಸು ಎಣಿಸೋದು ಬದಲು ನಾ ಏನು ಮಾಡ್ಬೇಕು ಅಂದರೆ, ಸೊ ಫಸ್ಟ್ ಇಲ್ಲಿ ಡಬಲ್ ಅಕ್ಷರಗಳ ಓವೆಲ್ಗಳಲ್ಲಿ ಡಬಲ್ಗಳು ಎಷ್ಟು ಬಂದಿದೆ ನೋಡ್ರಿ ಇಲ್ಲಿ. ಸೊ ಫಸ್ಟ್ನೇದಾಗ ನೀವು ಕಾನ್ಸೋನೆಂಟ್ಸ್ ನೆನೆಸ್ಬಿಟ್ರೆ, ಕಾನ್ಸೋನೆಂಟ್ಸ್ ಅಂದ್ರೆ ವ್ಯಂಜನಗಳಂತ. ಸೊ ಇಲ್ಲಿ ನೋಡ್ರಿ T 1 2 3 4 5 6 7 ಇಲ್ಲಿ 8 ಅಂತ. ಸೊ ಟೋಟಲ್ ಎಷ್ಟು ಕಾನ್ಸೋನೆಂಟ್ಸ್ ಅದಾವೆ, 8 ಅದಾವೆ. ಓವೆಲ್ಸ್ ಎಷ್ಟು ಇದಾವೆ ನೋಡ್ರಿ ಇಲ್ಲಿ. ಓವೆಲ್ ಅಂದರೆ ಸ್ವರಗಳು ಅಂತ, ಸ್ವರಗಳು ಕರೆಕ್ಟಲ್ಲ. ಆದ್ದರಿಂದ ಎಷ್ಟಾಗುತ್ತೋ 1 2 3 4 5. ಸೊ ಟೋಟಲ್ ಓವೆಲ್ಗಳು ಎಷ್ಟಿದಾವೆ, 5 ಅದಾವೆ ಕರೆಕ್ಟಲ್ಲ. ಈಗ ಅದರಲ್ಲಿ ನಮಗೆ ಟೋಟಲ್ ಓವೆಲ್ಗಳಲ್ಲಿ ಎಷ್ಟು ಡಬಲ್ ಅದಾವೆ ಇಲ್ಲಿ, ನಮಗೆ 2 ರಿಪೀಟ್ ಆಗಿರುವಂಥ 2 ಟೈಮ್ಸ್ ಬಂದಿರುವಂಥ ಕಾನ್ಸೋನೆಂಟ್ಸ್ ಯಾವುದು, 2 ಟೈಮ್ಸ್ ಬಂದಿರುವಂಥದ್ದು, 2 ಟೈಮ್ಸ್ ಕಾನ್ಸೋನೆಂಟ್ಸ್. 2 ಟೈಮ್ಸ್ ಕಾನ್ಸೋನೆಂಟ್ಸ್ ಎಷ್ಟು ಅದಾವೆ ಇಲ್ಲಿ ನೋಡ್ರಿ. ಟಿ ವ್ಯಾಲ್ಯೂ ಎಷ್ಟು, ಟಿ ಎಷ್ಟು ಸಲ ಬಂದೈತಿ, 2 ಟೈಮ್ಸ್ ಕಾನ್ಸೋನೆಂಟ್ಸ್ ಬಂದಿರೋದು 2 ಸಲ. ಅದೇ ಥರ ನಮ್ಗೆ ಯಾರ್ದಿನ ಮತ್ತು ನೋಡ್ರಿ ಇಲ್ಲಿ ಎನ್ ಎಷ್ಟು ಸಲ ಬಂದೈತಿ, ಎನ್ನನ್ನು ಕೂಡ 2 ಸಲ ಬಂದೈತಿ. ಅದೇ ಥರ ಮತ್ತೆ ಯಾವ್ದು ಬಂದೈತಿ, ಸೊ ಟ್ರಾನ್ಸ್ಪಿರೇಷನ್ ಆರ್ 2 ಸಲ ಬಂದೈತಿ, 2 ಸಲ ಬಂದೈತಿ ಕರೆಕ್ಟಲ್ಲ. ಅದೇ ಥರ 2 ಟೈಮ್ಸ್ ಓವೆಲ್ಸ್ ಬಂದಿರೋದು ಯಾವ್ಯಾವ ವ್ಯಾಲ್ಯೂ, 2 ಟೈಮ್ಸ್ ಓವೆಲ್ಸ್ ಯಾವ ಥರ 2 ಟೈಮ್ಸ್ ಬಂದೈತಿ. ಒಂದು ಎ ಎಷ್ಟು ಸಲ, 2 ಸಲ ಬಂದೈತಿ. ಅದೇ ಥರ ಮತ್ತು ಇನ್ನೊಂದು ಯಾವ್ದು ಬಂದೈತಿ, ಐ ಬಂದೈತಲ್ಲ, ಐ ಎಷ್ಟು ಸಲ ಬಂದೈತಿ, 2 ಸಲ ಬಂದೈತಿ. ಮತ್ತು ಓ ಎಂಬುದು 1 ಸಲ ಬಂದೈತಿ ಕರೆಕ್ಟಲ್ಲ. ಈಗ ನಾವು ನೋಡಬೇಕು ಅಂದರೆ ಈ ಓವೆಲ್ಗಳು ಒಂದೇ ಅಂದರೆ ಅವರು ಒಟ್ಟಿಗೆ ಬರುವಂಥ ಎಷ್ಟು ರೀತಿಯಲ್ಲಿ ಬರುವುದು ಕಂಡುಹಿಡಬೇಕಿಲ್ಲಿ ಕರೆಕ್ಟಲ್ಲ. ಆದ್ದರಿಂದ ನಾವು ಮಾಡ್ಕೊಂಡ್ರೆ ಟೋಟಲ್ ಎಷ್ಟು ಅಕ್ಷರಗಳು ಇಲ್ಲಿ 13 ಅದಾವೆ. ಮತ್ತು ಕಾನ್ಸೋನೆಂಟ್ಸ್ ಎಷ್ಟು ಅದಾವೆ, 8 ಅದಾವೆ. ಓವೆಲ್ಗಳು ಏನದಾವೆ, 5 ಅದಾವೆ. ಈಗ ನಾವು ಟೋಟಲ್ ಕಾನ್ಸೋನೆಂಟ್ಸ್ ಎಷ್ಟು ಅದಾವೆ ಇಲ್ಲಿ, ವ್ಯಂಜನಗಳು 8 ಅದಾವಲ್ಲ. ಈ ಓವೆಲ್ನ ನಾವು ಇಲ್ಲಿ ಒಂದೇ ರೀತಿಯಲ್ಲಿ ಬರಬೇಕಿಲ್ಲ, ಅದನ್ನು ನಾವು ಒಂದಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಒಂದನ್ನು ಕನ್ಸಿಡರ್ ಮಾಡಿದಾಗ ಎಷ್ಟಾಗುತ್ತೆ, 8 + 1 9 ಆಗುತ್ತೆ. 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇದರಲ್ಲಿ ಟೋಟಲ್ 9 ಲೆಟ್ರಲ್ಲಿ ನಾವು ಕಾನ್ಸೋನೆಂಟ್ಸ್ ಎಷ್ಟು ಸಲ ರಿಪೀಟ್ ಆಗ್ಯಾವ, 3 ಸಲ ರಿಪೀಟ್ ಆಗ್ಯಾವ ಕರೆಕ್ಟಲ್ಲ, 3 ಸಲ. ಅದಕ್ಕೆ ನಾವು ಟಿ ಎಷ್ಟು ಸಲ, 2 ಸಲ, 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು. ಈಗ ಓವೆಲ್ಸ್ ಎಷ್ಟಿದಾವೆ ಇಲ್ಲಿ, ಟೋಟಲು 5 ಅದಾವೆ, 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಈ ಓವೆಲಲ್ಲಿ ಎ ಎಂಬುದು ಎಷ್ಟು ಸಲ ರಿಪೀಟ್ ಆಗೈತಿ, 2 ಸಲ, 2 ಫ್ಯಾಕ್ಟೋರಿಯಲ್ ಇಂಟು ಐ ಎಂಬುದು ಎಷ್ಟು ಸಲ ರಿಪೀಟ್ ಆಗೈತಿ, 2 ಸಲ, ಸೊ 2 ಫ್ಯಾಕ್ಟೋರಿಯಲ್. ಸೊ ಇದರದ್ದು ನಮಗೆ ಗುಣಾಕಾರ ಮಾಡಿದ್ರೆ ವ್ಯಾಲ್ಯೂ ಸಿಕ್ಬಿಡುತ್ತೆ. ಆದ್ದರಿಂದ ನೋಡ್ರಿ ನೀವು ಹೆಂಗೆ ಬರೀಬೋದು ಅಂದರೆ 9 ಫ್ಯಾಕ್ಟೋರಿಯಲ್ ಐತಲ್ಲ, 9 ಫ್ಯಾಕ್ಟೋರಿಯಲ್ನ ಇನ್ನೊಂದು ನೀವು ನೋಡಬೇಕು. 9 ಫ್ಯಾಕ್ಟೋರಿಯಲ್ ಅಂದರೆ 9ಇಂದ ಡಿಕ್ರೀಸಿಂಗ್ ವ್ಯಾಲ್ಯೂ ತನಕ 1 ತನಕ ಬರ್ಕೊಂಡು ಹೋಗ್ಬೇಕು. ಆದ್ದರಿಂದ 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ ಇದು 2ನ ಹಾಗೆ ಬರೀಬೇಕು. ಸೊ 2 ಇಂಟು 1 ಇಂಟು 2 ಇಂಟು 1 ಇಂಟು 2 ಇಂಟು 1 ಸೊ ಗುಣಾಕಾರ. ಮತ್ತು 5ನ ಹಾಗೆ ಬರಬೇಕು ಆ್ಯಸ್ ಇಟ್ ಈಸ್. 5 ಗುಣಾಕಾರ 4 ಗುಣಾಕಾರ 3 ಗುಣಾಕಾರ 2 ಗುಣಾಕಾರ 1 ಡಿವೈಡೆಡ್ ಬೈ 2 ಇಂಟು 1 ಇಂಟು 2 ಇಂಟು 1 ಅಂತ ಈ ಥರ ಬರೀಬೇಕು ನಾವಿಲ್ಲಿ. ಅವಾಗ ಏನಾಗುತ್ತೆ ನೋಡ್ರಿ, 2 2 4 4 2 8 ಕೆಳಗೆ 8 ಮತ್ತು ಮೇಲೆ 8 ಕ್ಯಾನ್ಸಲ್ ಆಗಿಬಿಡುತ್ತೆ ಇಲ್ಲಿ. ಮತ್ತು ಆಮೇಲೆ ಇಲ್ಲಿ ನೋಡ್ರಿ 2 2 4 ಇಲ್ಲಿ 2 ಇಲ್ಲಿ 2 ಕ್ಯಾನ್ಸಲ್ ಆಗಿ ಇದು 4 ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಈಗ ಉಳಿದಿರೋದು ವ್ಯಾಲ್ಯೂ ಯಾವಾಗಂದ್ರೆ ಅವನು ಗುಣಾಕಾರ ಮಾಡಿ ಬರೆದ್ಬಿಟ್ರಿ ನೀವು ಇಲ್ಲಿ. ಆದ್ದರಿಂದ ನಾವು ಉಳಿದಿದ್ದ ವ್ಯಾಲ್ಯೂಗಳನ್ನ ಗುಣಾಕಾರ ಮಾಡಿದರೆ ಇಲ್ಲಿ ನೋಡ್ರಿ 9 7 63 2 ಸಂಖ್ಯೆನ ಗುಣಾಕಾರ ಮಾಡಿ ಬರೆದ್ಬಿಟ್ರಿ ಏನಾಗುತ್ತೆ, 9 7 63 ಮತ್ತು 6 5 30 6 5 30 ಗುಣಾಕಾರ ಮತ್ತು 4 3 12 12 24 ಗುಣಾಕಾರ. ಈ ಕಡೆ ಸೈಡ್ ಏನು ಉಳಿದವ 5 3 15 15 30. ಸೊ ಆದರೆ ನಾವು ಇಲ್ಲೇ ಗುಣಾಕಾರ ಮಾಡ್ಬೇಕು. ಏನಂತ ಫಸ್ಟ್ನೇದಾಗಿ ನೀವು ಹೆಂಗೆ ಗುಣಾಕಾರ ಮಾಡ್ತಾರೆ ಅಂದರೆ, ಸೊ ಇಲ್ಲಿ 1 ನಿಮಿಷ 6 5 30 9 7 63 5 30 4 12 24 ಓಕೆ. ಸೊ ಇಷ್ಟ ಆಯಿತು. ಸೊ ನೀವೇನು ಮಾಡಿರಿ 3 3 ಇದನ್ನು ಗುಣಾಕಾರ ಮಾಡಿರಿ ಈಸಿಯಾಗಿ ಯಾಕೆ ಬರುವಂಥದ್ದು. ಸೊ 3 3 9 63 ಇಂಟು 3 3 9 900 ಇಂಟು 24. ಸೊ ಮತ್ತೆ ಇದನ್ನು 24ರಿಂದ ನೀವು 9ನ್ನು ಗುಣಾಕಾರ ಮಾಡಿದ್ರೆ ಅವಾಗ ಏನಾಗುತ್ತೆ ನೋಡ್ರಿ, 24 ಇಂಟು 9 9 4 36 3 ಕೈಲ 9 2 18 18 ಪ್ಲಸ್ ಇದು 21 216 ಆಗುತ್ತೆ. ಸೊ ಆದ್ದರಿಂದ 63 ಇಂಟು 216 00 ಕರೆಕ್ಟಾಗಿ ಇಷ್ಟ ಆಗುತ್ತೆ. ಸೊ ಮತ್ತೆ ನೀವು ಇದನ್ನು ಗುಣಾಕಾರ ಮಾಡಿದರೆ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಆನ್ಸರ್. ಸೊ ನಾನು
ನೀವು ಇನ್ ಕೇಸ್ ಕೆಲವೊಂದು ಟೈಮ್ ಗುಣಾಕಾರ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಡಿಜಿಟಲ್ ಸಮ್ನ ಕಂಡುಹಿಡ್ಬೋದು ಇಲ್ಲಿ. ಸೊ ನಾನು ಡಿಜಿಟಲ್ ಸಮ್ನ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಡಿಜಿಟಲ್ ಸಮ್ ಫಸ್ಟ್ ಏನು ಮಾಡಬೇಕು, ಆಪ್ಷನ್ಗಳದ್ದು ಡಿಜಿಟಲ್ ಸಮ್ ನೋಡ್ಬೇಕು. ಇಲ್ಲಿ ಏನು ಬರುತ್ತಾ 2, 4, 6. ಸೊ 9 ಕಡ್ತಾ ಹೊಡೆದ್ಬಿಟ್ರೆ 4 ಮತ್ತು 5 ಕಡ್ತಾ ಹೊಡೆದ್ಬಿಟ್ರೆ ಯಾಕಂದರೆ ಪ್ಲಸ್ ಆಗುತ್ತೆ. ಇದರ ಡಿಜಿಟಲ್ ಸಮ್ 4 ಬರುತ್ತೆ. ನೀವು ಇಲ್ಲೇ ಮಾಡ್ಬೋದಿತ್ತು, ಅದಕ್ಕಿಂತ ಒಂದು ಸ್ಟೆಪ್ ಮುಂಚಿತವಾಗಿ ಮಾಡ್ಬೋದಿತ್ತು. ಬಟ್ ಈಗಲೂ ನೀವು ಲಾಸ್ಟಿಗೆ ಮಾಡಿದ್ರೆ ನಡೀತದಿಲ್ಲ. ಸೊ ಮತ್ತು 6, 3 ತೆಗೆದುಬಿಟ್ರೆ 1, 8 ಇದೇನಾಗುತ್ತೆ ನಮಗೆ 9 ಬರುತ್ತೆ ಡಿಜಿಟಲ್ ಸಮ್ ಇದರದ್ದು. ಮತ್ತು ಆಮೇಲೆ 1, 2, 1, 6, 2 ತೆಗೆದುಬಿಟ್ರೆ 7, 8 ಎಷ್ಟಾಗುತ್ತೆ ನಮಗೆ 7, 8, 15 ಅಂದರೆ 6 ಆಗುತ್ತೆ. ಸೊ ನಮಗೆ ಎಲ್ಲ ಆಪ್ಷನ್ಗಳದ್ದು ಡಿಜಿಟಲ್ ಸಮ್ ಬೇರೆ ಬೇರೆ ಐತಿ. ಆದ್ದರಿಂದ ನಾವು ಇದು ಡಿಜಿಟಲ್ ಸಮ್ನ ಅಪ್ಲೈ ಮಾಡಿರಲಿ. ಸೊ 4, 6, 3 ಡಿಜಿಟಲ್ ಸಮ್ ಎಷ್ಟಾಗುತ್ತೆ ನಮಗೆ 9 ಆಗುತ್ತೆ. ಮತ್ತು 2, 1, 3, 3, 1, 6 ಎಷ್ಟಾಗುತ್ತೆ 9 ಆಗುತ್ತೆ. ಸೊ ಆದ್ದರಿಂದ ಡಿಜಿಟಲ್ ಸಮ್ ಮತ್ತೇನು ಬರುತ್ತೆ ನಮ್ಗೆ 9 ಬರುತ್ತೆ. ಸೊ ಇದು ಡಿಜಿಟಲ್ ಸಮ್ ಅಪ್ಲೈ ಅಂತ ಹೇಳ್ತೇನೆ ನಾನು ಇಲ್ಲಿ. ಬೇಕಿದ್ರೆ ಇನ್ ಕೇಸ್ PDF ಯಾರು ನೋಡೋರು ಇದ್ದರೆ ಡಿಜಿಟಲ್ ಸಮ್ ಅಪ್ಲೈ, ಆವಾಗ ನಮಗೆ ಡಿಜಿಟಲ್ ಸಮ್ ಎಷ್ಟು ಬಂತು ಇಲ್ಲಿ 9 ಬಂತು. ಸೊ ಯಾವ ಆಪ್ಷನಲ್ಲಿ ಡಿಜಿಟಲ್ ಸಮ್ 9 ಐತಿ? ಆಪ್ಷನ್ ನಂಬರ್ ಬಿ. ಸೊ ಡೈರೆಕ್ಟಾಗಿ ನೀವು ಆಪ್ಷನ್ ನಂಬರ್ ಬಿನ ಟಿಕ್ ಮಾಡೋದು. ಅರ್ಥ ಆಯ್ತಲ್ಲ? ಸೊ ನೀವು ಈ ಪರ್ಮುಟೇಷನ್ ಕಾಂಬಿನೇಷನ್ ಕ್ವಶನ್ ಈ ಥರ ಮಾಡ್ಬೋದು ನೀವು. ಇದು ಕಾನ್ಸೋನೆಂಟ್ ಅಂತ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಕ್ವಶನ್ ನೋಡಿಲಿ. ಸೊ ಇದು HCF ಆ್ಯಂಡ್ LCM ಚಾಪ್ಟರ್ಗಿರುವಂಥ ಕ್ವಶನ್. ದ ಪ್ರಾಡಕ್ಟ್ ಆಫ್ ದಿ 2 numbers ಈಸ್ 4107 ಇಫ್ ದ HCF ಆಫ್ ದೀಸ್ ನಂಬರ್ಸ್ ಈಸ್ 37 ಅಂತ. ದೆನ್ ದ ಗ್ರೇಟೆಸ್ಟ್ ನಂಬರ್ ಏನಂತ? ಗ್ರೇಟೆಸ್ಟ್ ನಂಬರ್ ಅಂದ್ರೇನು? ಅತಿ ದೊಡ್ಡ ಸಂಖ್ಯೆ ಯಾವುದಂತ. ಸೊ ನಮಗೆ ಇಲ್ಲಿ ಇನ್ನೊಂದು LCM ವ್ಯಾಲ್ಯೂ ಕೇಳಿದಾರಲಿ, ಕರೆಕ್ಟ್ ಅಲ್ಲ? ಅಲ್ಲಲ್ಲ, ಅಲ್ಲಿ ಏನಾದರೂ ಇನ್ನೊಂದು ನಂಬರ್ ಯಾವ್ದು ಬರುತ್ತೆ, ಗ್ರೇಟೆಸ್ಟ್ ನಂಬರ್ ಯಾವುದಂತ ಕೇಳಿದಾರಲ್ಲ, ಕರೆಕ್ಟ್ ಅಲ್ಲ? ಸೊ ನಮಗೊಂದು ಫಾರ್ಮುಲಾ ಬರುತ್ತೆ ಏನಂತಂದರೆ, ಸೊ LCM ಇಂಟು HCF ಇಸ್ ಈಕ್ವಲ್ ಟು ಅವಿಭಾಜ್ಯ ಸಂಖ್ಯೆಗಳ 2 ಗುಣಾಕಾರ. ಸೊ A ಇಂಟು B ಅಂತ ಈ ಥರ ನಮಗೆ ಫಾರ್ಮುಲಾ ಬರುತ್ತೆ ಒಂದು. ಸೊ ಈಗ ನೋಡ್ರಿ ಏನಂತಂದರೆ ಆಲ್ರೆಡಿ ನಮಗೇನು ಕೊಟ್ಟಿದ್ದಾನೆ ಅಲ್ಲಿ 2 ಸಂಖ್ಯೆಗಳದ್ದು ಗುಣಲಬ್ಧ ಕೊಟ್ಟಿದ್ದಾನೆ. ಎಷ್ಟು? 4107. ಅದ್ರ ಜಾಗದಲ್ಲಿ ಅದನ್ನು ಬರೀರಿ. ಮತ್ತು HCF ಎಲ್ಲ ಎಷ್ಟೈತಿ ಇಲ್ಲಿ ನಮಗೆ 37 ಐತಿ. ಸೊ ಆದ್ದರಿಂದ LCM ಇಂಟು HCF ಎಲ್ಲ ಎಷ್ಟು? 37 ಇಂಟು ಈಸ್ ಈಕ್ವಲ್ ಟು ಅದರದ್ದು ವ್ಯಾಲ್ಯೂ 4107. ಸೊ ನೀವು ಇದರಿಂದ ಗುಣಾಕಾರ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗ್ಬಿಡುತ್ತೆ. ಆದ್ದರಿಂದ ಏನಾಗುತ್ತೆ 4107 ಡಿವೈಡ್ ಬೈ 37 ಈಸ್ ಈಕ್ವಲ್ ಟು ಇದನ್ನು ಡಿವೈಡ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? 111 ಸಿಗುತ್ತೆ. ಆಪ್ಷನ್ ನಂಬರ್ ಯಾವುದು? ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೀವು ಈ ಥರ ಮಾಡ್ಬೋದಿತ್ತು. ಸೊ ನೆಕ್ಸ್ಟ್ ಕ್ವಶನಲ್ಲಿ, ಸೊ ಇದು ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಇರುವಂಥ ಚಾಪ್ಟರ್ ಮೇಲೆ ಕ್ವಶನ್ ನೋಡಿ. ಇಲ್ಲಿ ಏನಂತಿದೆ, ಇದನ್ನು ನೀವು 2 ಮೆಥಡಲ್ಲಿ ಮಾಡ್ಬೋದು. ಯಾವುದಂದರೆ ಫಸ್ಟ್ ಮೆಥಡ್ ನೀವು ಅಲಿಗೇಷನ್ ಮೆಥಡ್ ಮಾಡ್ಬೋದು, ಇನ್ನೊಂದು ನೀವು ಬೇಸಿಕ್ ಮೆಥಡ್ ಕೂಡ ಮಾಡ್ಬೋದು. ಅಲಿಗೇಷನ್ ಮೆಥಡ್, ಮಿಕ್ಸರ್ ಆ್ಯಂಡ್ ಅಲಿಗೇಷನ್ ನೀವು ಚಾಪ್ಟರ್ ಬರುತ್ತಾ ಅಲ್ಲಿ ಒಂದು ಕಾನ್ಸೆಪ್ಟ್ ಆ ಥರ ಮಾಡ್ಬೋದು. ಇನ್ನು ನೀವು ಬೇಸಿಕ್ ಮೆಥಡ್ ಮಾಡ್ಬೋದು. ಸೊ ನಾನು ತಿಳಿಸ್ತೀನಿ ನೋಡಿ, 2 ಮೆಥಡ್ ತಿಳಿಸ್ಕೊಡ್ತೀನಿ. 2 trains ರನ್ನಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ ಕ್ರಾಸ್ ಎ ಮ್ಯಾನ್ ಸ್ಟ್ಯಾಂಡಿಂಗ್ ಆನ್ ದ ಪ್ಲಾಟ್ಫಾರ್ಮ್ ಇನ್ 30 ಸೆಕೆಂಡ್ ಅಂತ. ಫಸ್ಟ್ ಟ್ರೈನು ಎಷ್ಟು ಸೆಕೆಂಡ್ಗಳಲ್ಲಿ ಮನುಷ್ಯನ ಇದು ಕ್ರಾಸ್ ಮಾಡೈತಿ? 35 ಸೆಕೆಂಡಲ್ಲಿ. ಅದೇ ಥರ ಸೆಕೆಂಡ್ ಟ್ರೈನ್ ಎಷ್ಟು ನಿಮಿಷದಲ್ಲಿ ಎಷ್ಟು ಸೆಕೆಂಡಲ್ಲಿ ಕ್ರಾಸ್ ಮಾಡೈತಿ? 19 ಸೆಕೆಂಡ್ ಅಂತ. ಅವು ಪರಸ್ಪರ ಒಂದಕ್ಕೊಂದು ಎಷ್ಟು ಸೆಕೆಂಡ್ಗಳಲ್ಲಿ ಕ್ರಾಸ್ ಮಾಡೈತಿ? 25 ಸೆಕೆಂಡಲ್ಲಿ. ಆದ್ದರಿಂದ ನಮಗೇನು ಮಾಡಬೇಕು? ಅವುಗಳದ್ದು ಸ್ಪೀಡ್ದು ರೇಷಿಯೋಗಳನ್ನ ಏನು ಮಾಡ್ಬೇಕು? ನಾವು ಕಂಡುಹಿಡ್ಬೇಕು ಇಲ್ಲಿ. ಸೊ ಇದು ಟೈಮ್ 1 ಮತ್ತು ಇದು ಟೈಮ್ 2. ಸೊ ಇದು ಅದರದ್ದು ಅವುಗಳದ್ದು ಟೈಮ್ 3 ಇದು. ಸೊ ಆದ್ದರಿಂದ ನಮಗೇನಾಗುತ್ತೆ ಇಲ್ಲಿ ಸ್ಪೀಡ್ 1 ಮತ್ತು ಸ್ಪೀಡ್ 2 ನಮಗೇನಾಗುತ್ತೆ ಇಲ್ಲಿ ರೇಷಿಯೋಗಳು ಸಿಗ್ಬಿಡುತ್ತೆ ಇಲ್ಲಿ ಡೈರೆಕ್ಟಾಗಿ. ಸೊ ಆದ್ದರಿಂದ ನೋಡ್ರಿ ಇದಕ್ಕೆ ಮೈನಸ್ ಮಾಡ್ರಿ ಮತ್ತು ಇದಕ್ಕೆ ಮೈನಸ್ ಮಾಡ್ರಿ. ಸೊ 19ಅಲ್ಲಿ 25 ತೆಗೆದ್ರೆ ನಮಗೇನು ಸಿಗುತ್ತೆ? 6 ಸಿಗುತ್ತೆ. ಮತ್ತು 25ಅಲ್ಲಿ 35 ಅಂದರೆ ಅದೇ ಆಗುತ್ತೆ 10 ಆಗುತ್ತೆ 10. ಆದ್ದರಿಂದ ಇವುಗಳದ್ದು ನಮಗೆ ಕ್ರಾಸ್ ಮಾಡಿ ಕಡ್ತಾ ಹೊಡೆದ್ರೆ 3/3:5 ಅಂತ 3:5 ಬರುತ್ತೆ. 1 ನಿಮಿಷ. ನಮ್ಗೆ ಅವುಗಳದ್ದು ಸ್ಪೀಡ್ಗಳದ್ದು ರೇಷಿಯೋ ಏನು ಬರುತ್ತೆ? 3:5 ಅಂತ. ಅದು ಆನ್ಸರ್ ಸಿಗುತ್ತೆ. ಯಾವುದು? ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅವುಗಳದ್ದು ಟೈಮ್ಗಳದ್ದು ನಮಗೆ ರೇಷಿಯೋಗಳನ್ನ ಕಂಡುಹಿಡಿದ್ರೆ ಸ್ಪೀಡ್ಗಳ ರೇಷಿಯೋ ಏನು ಬರುತ್ತೆ? 3:5 ಅಂತ. ಇದು ನೀವೇನು ಮಾಡಿದ್ರಿ? ಇದನ್ನು ಬೇಸಿಕ್ ಮೆಥಡ್ ಅಲಿಗೇಷನ್ ಮೆಥಡ್ನ ಮಾಡಿದ್ರಿ. ಅದೇ ನೀವು ಬೇಸಿಕ್ ಮೆಥಡಿಂದ ಯಾವ ಥರ ಮಾಡ್ಬೋದಿತ್ತು ಅಂತಂದರೆ, ಬೇಸಿಕ್ ಮೆಥಡ್ ನೋಡಿ, ಇನ್ ಕೇಸ್ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಹೆಂಗೆ ಬೇಸಿಕ್ ಮೆಥಡ್ ಮಾಡೋದು ಅಂತಂದರೆ 1 ನಿಮಿಷ. ಸೊ ಏನು ಬರುತ್ತೆ ಅಂದರೆ 1 ನಿಮಿಷ. ಸೊ ಮೆಥಡ್ 2 ಬೇಸಿಕ್ ಮೆಥಡ್. ನಿಮ್ಗೆ ಅಲಿಗೇಷನ್ ಮೆಥಡ್ ಬರಲಿಕ್ಕಂದ್ರೆ ನಾವು ಬೇಸಿಕ್ ಮೆಥಡ್ ಹೆಂಗೆ ಮಾಡ್ಬೋದಿತ್ತು ಅಂತ. ಬೇಸಿಕ್ ಮೆಥಡ್, ಈಗ ಒಂದು ಟ್ರೈನ್ ಟ್ರ್ಯಾಕ್ ಐತಿ, ಕರೆಕ್ಟ್ ಅಲ್ಲ? ಈ ಥರ ಒಂದು ಟ್ರೈನ್ ಟ್ರ್ಯಾಕ್ ಐತಿ. ಸೊ ಈ ಟ್ರೈನ್ ಟ್ರ್ಯಾಕಲ್ಲಿ ಎ ಟ್ರೈನ್ ಏನಾಗೈತಿ? ಈ ಕಡೆಯಿಂದ ಹೊಂಟೈತಿ, ಮತ್ತು ಬಿ ಟ್ರೈನು ಈ ಕಡೆಯಿಂದ ಬರ್ತೈತೆ ಅಂತ ಅನ್ಕೊರಿ. ಇಲ್ಲಿ ಒಬ್ಬನ ಮನುಷ್ಯ ನಿಂತಾನ, ಇಲ್ಲಿ ಮನುಷ್ಯ ಅಂತ ಸಿ ಒಬ್ಬನ ಮನುಷ್ಯ ನಿಂತಾನ. ಈ ಟ್ರೈನ್ ಎಂಬುದು ಎಷ್ಟು ಸೆಕೆಂಡ್ಗಳಲ್ಲಿ ಕ್ರಾಸ್ ಮಾಡೈತಿ? 35 ಸೆಕೆಂಡ್ಗಳಲ್ಲಿ ಕ್ರಾಸ್ ಮಾಡೈತಿ. ಬಿ ಟ್ರೈನು ಅದೇ ಮನುಷ್ಯನ 19 ಸೆಕೆಂಡಲ್ಲಿ ಕ್ರಾಸ್ ಮಾಡೈತಿ, ಕರೆಕ್ಟ್ ಅಲ್ಲ? ಸೊ ಫಸ್ಟ್ನೇದಾಗಿ ನಾವು
ಅವುಗಳದ್ದು ವ್ಯಾಲ್ಯೂ ಏನೇನು ಬರುತ್ತೆ ಬರ್ಕೊಂಡ್ಬಿಟ್ರಿ. ಸೊ ನಮಗೆ ನೋಡ್ರಿ ಈ ಕಡೆಯಿಂದ ಮತ್ತು ಈ ಕಡೆಯಿಂದ ಬಂದೈತಿ. ಸೊ ನಮಗೇನಾಗುತ್ತೆ ಫಾರ್ಮುಲಾ ಇರೋದು ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಅಂತ, ಕರೆಕ್ಟ್ ಅಲ್ಲ, ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಸೊ ಇದು ನಮಗೇನಾಗುತ್ತೆ ಅಂದರೆ ನಮಗಿಲ್ಲಿ ಸ್ಪೀಡ್ ವ್ಯಾಲ್ಯೂಗಳು ಗೊತ್ತಿಲ್ಲ, ಕರೆಕ್ಟ್ ಅಲ್ಲ, ಮತ್ತು ಟೈಮ್ ವ್ಯಾಲ್ಯೂಗಳನ್ನು ಗೊತ್ತಿಲ್ಲ ನಮಗೆ ಇಲ್ಲಿ. ಅದು ಟೈಮ್ ವ್ಯಾಲ್ಯೂಗಳು ಗೊತ್ತೈತಿ, ಸಾರಿ. ಅವಾಗ ಇನ್ನೇನು ಮಾಡ್ರಿ ಗೊತ್ತಾ, ಇಲ್ಲಿ ಡಿಸ್ಟೆನ್ಸ್ ನೀವು ಎಲ್ ಅಂತ ತಗೋರಿ, L1 ಪ್ಲಸ್ L2 ಅವು ಪರಸ್ಪರ ಕ್ರಾಸ್ ಆಗಿ ಬರಾಕತ್ತವೆ ಇಲ್ಲಿ. L1 ಇವು ಪರಸ್ಪರ ಇದೇನಾಗುತ್ತೆ ಟೋಟಲ್ ಲೆಂತ್ ಇದು L1 ಪ್ಲಸ್ L2 ಎರಡರದ್ದು ಟ್ರೈನ್ದು ವ್ಯಾಲ್ಯೂ. ಸೊ L1 ಪ್ಲಸ್ L2 ಇಸ್ ಈಕ್ವಲ್ ಟು ಇದನ್ನು ಕ್ರಾಸ್ ಮಲ್ಟಿಪ್ಲೈ TS ಅಂತ ಆಗುತ್ತೆ. ಆದ್ದರಿಂದ ಇಲ್ಲಿ ಏನು ಬರುತ್ತೆ ನಮಗೆ ಫಸ್ಟ್ನೇದು ಟಿ ವ್ಯಾಲ್ಯೂ ಏನೈತಿ ನಮಗೆ 35 S1 ಪ್ಲಸ್ ಇದು 19 S2 ಅಂತ. ಸೊ ನಮಗೆ ಇದರದ್ದು ಫಸ್ಟ್ ವ್ಯಾಲ್ಯೂಗಳು ಸಿಕ್ತು ಇಲ್ಲಿ, ಈ ಥರ ಫಸ್ಟ್ ಇಕ್ವೇಷನ್ ಸಿಕ್ತು. ಅದೇ ಥರ ಅವು ಪರಸ್ಪರ ಒಂದು ಟ್ರೈನು ಇನ್ನೊಂದು ಟ್ರೈನಿಗೆ ಏನಾಗೈತಿ ಕ್ರಾಸ್ ಮಾಡೈತಿ, ಕರೆಕ್ಟ್ ಅಲ್ಲ. ಸೊ ಇಲ್ಲಿ ಇವು ಒಂದು ಟ್ರೈನು ಇನ್ನೊಂದು ಟ್ರೈನಿಗೆ ಕ್ರಾಸ್ ಮಾಡೈತಿ, ಎ ಮತ್ತು ಬಿ ಎಷ್ಟು 25 ಸೆಕೆಂಡಲ್ಲಿ ಕ್ರಾಸ್ ಮಾಡೈತೆ ಅಂತ. ಆದ್ದರಿಂದ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ನಾವು ಕಂಡುಹಿಡಬೇಕು ಇಲ್ಲಿ. ಸೊ ಆದ್ದರಿಂದ ನಮಗೇನಾಗುತ್ತೆ, ಸೊ ಇಲ್ಲಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಆದ್ದರಿಂದ ಡಿಸ್ಟೆನ್ಸ್ ಯಾವುದು ನಾವು ಅವುಗಳದ್ದು ಲೆಂತ್ ಟೋಟಲ್ ಲೆಂತ್ L1 ಪ್ಲಸ್ L2 ಈಸ್ ಈಕ್ವಲ್ ಟು ಸ್ಪೀಡ್ ಏನೈತೆ ನಮಗೆ ಇಲ್ಲಿ ಗೊತ್ತಿಲ್ಲ, ಕರೆಕ್ಟ್ ಅಲ್ಲ. ಸೊ ಸ್ಪೀಡ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಅಂದರೆ ಅವು ಪರಸ್ಪರ ಒಂದಕ್ಕೊಂದು ಸ್ಪೀಡಲ್ಲಿ ಹೋಗೈತಿ. ಸೊ S1 ಪ್ಲಸ್ S2 ಇಂಟು ಅದೇನಾಗುತ್ತೆ ಟೈಮಿಂಗ್ ಎಷ್ಟೈತೆ 25 ಸೆಕೆಂಡ್ ಅಂತ, 25 ಸೆಕೆಂಡ್. ನೀವು ಕೇಳ್ಬೋದು ಇದು ಲೆಂತ್ L1 ಪ್ಲಸ್ L2 ಎದಕ್ಕೆ ಬರ್ತೀವಿ ಅಂದರೆ, ಈಗ ನೋಡ್ರಿ ಟೋಟಲ್ ಲೆಂತ್ ನಮಗೆ ಇಲ್ಲಿ ವ್ಯಾಲ್ಯೂ ಗೊತ್ತಿಲ್ಲ, ಕರೆಕ್ಟ್ ಅಲ್ಲ. ಈ ಟೋಟಲ್ ಲೆಂತ್ ಎಷ್ಟೈತೆ ಅಂತ ಗೊತ್ತಿಲ್ಲ, ಬಟ್ ಅವು ಎರಡರದ್ದು ಟ್ರೈನ್ಗಳ ಲೆಂತ್ ಒಂದಕ್ಕೊಂದು ಜಾಯಿಂಟ್ ಆದಾಗೇನು ಆಗುತ್ತೆ ಟೋಟಲ್ ಫುಲ್ ಲೆಂತ್ ಆಗುತ್ತೆ. ಅದಕ್ಕೆ ಎಲ್ ಜಾಗದಾಗ ನಾವು ಏನು ಬರ್ತೀವಿ L1 ಪ್ಲಸ್ L2 ಅಂತ ಬರ್ತೀವಿ. ಸೊ ಪರಸ್ಪರ ಎರಡೂ ಟ್ರೈನ್ಗಳು ಅಪೋಸಿಟ್ ದಿಕ್ಕಿನಲ್ಲಿ ಹೊಂಟಾಗ ಏನಾಗುತ್ತೆ ಅದು ಸ್ಪೀಡ್ಗಳ ವ್ಯಾಲ್ಯೂ ಏನಾಗುತ್ತೆ ಕೂಡಿಸ್ಬೇಕು ಇಲ್ಲಿ ಪ್ಲಸ್ ಆಗುತ್ತೆ. ಅದೇ ಸೇಮ್ ಡೈರೆಕ್ಷನಲ್ಲಿ ಎರಡು ಟ್ರೈನ್ ಹೊಂಟಿದ್ರೆ ಅಲ್ಲಿ ಮೈನಸ್ ಮಾಡಬೇಕು, ಕರೆಕ್ಟ್ ಅಲ್ಲ. ಆದ್ದರಿಂದ L1 ಪ್ಲಸ್ L2 ಇಸ್ ಈಕ್ವಲ್ ಟು ಇದನ್ನು ಇದು ಗುಣಾಕಾರ ಮಾಡಿದ್ರೆ ಏನಾಗುತ್ತೆ 25 S1 ಪ್ಲಸ್ 25 S2 ಅಂತ. ಸೊ ನಮಗೆ L1 ಪ್ಲಸ್ L2 ವ್ಯಾಲ್ಯೂ ಸಿಕ್ತು. ಮೊದಲೇದಾಗಿ L1 ಪ್ಲಸ್ L2 ವ್ಯಾಲ್ಯೂ ಎಷ್ಟಿತ್ತು 35 S1 19 S2 ಮತ್ತು ಇದು ಈಗ ಇದರದಲ್ಲಿ ಎಷ್ಟಾಯ್ತು. ಸೊ L1 ಪ್ಲಸ್ L2 ಜಾಗದಾಗ ಅದನ್ನು ಹಾಕಿಬಿಟ್ರಿ, ಅವಾಗ ಏನಾಗುತ್ತೆ 35 S1 ಪ್ಲಸ್ 19 S2 ಇಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ 25 S1 ಪ್ಲಸ್ 25 S2 ಅಂತ. ಸೊ ಆದ್ದರಿಂದ ಈ 25 S1 ಒಂದು ಕಡೆ ತೊಗೊಂಡ್ಬಿಟ್ರೆ ನಮಗೇನಾಗುತ್ತೆ 35 25 ತೆಗೆದ್ರೆ 10 S1 ಇಸ್ ಈಕ್ವಲ್ ಟು 25 19 ತೆಗೆದ್ರೆ 6 S2. ಆದ್ದರಿಂದ S1 ಡಿವೈಡ್ ಬೈ S2 ಇಸ್ ಈಕ್ವಲ್ ಟು 6/10 ಅಂತ. ಸೊ 3/5 ಅಂತ ಈ ಥರ ಆನ್ಸರ್ ಆಗುತ್ತೆ. ಸೊ ನೀವು ಯಾವುದಾದ್ರೂ ಮೆಥಡ್ನ ಯೂಸ್ ಮಾಡಿದ್ರು ಕೂಡ ಆನ್ಸರ್ ಬರುತ್ತೆ ನಿಮಗೆ. ಸೊ ನೀವು ಅಲಿಗೇಷನ್ ಮೆಥಡ್ನ ಯೂಸ್ ಮಾಡ್ಬೋದಿತ್ತು ಅಥವಾ ಈ ಬೇಸಿಕ್ ಮೆಥಡ್ನ ಯೂಸ್ ಮಾಡಿದ್ರು ಕೂಡ ಆನ್ಸರ್ ಸಿಗುತ್ತೆ. ಯಾವುದೋ 3:5 ಅಂತ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ 14th ಕ್ವಶನ್ ಆಗಿರೋದು ಇದು ಮ್ಯಾಥಮೆಟಿಕಲ್ ಆಪರೇಷನ್ ರಿಲೇಟೆಡ್ ಚಾಪ್ಟರ್ಲಿ ಇರುವಂಥದ್ದು. ಸೊ ನಾನು ಮ್ಯಾಥಮೆಟಿಕಲ್ ಆಪರೇಷನ್ ಚಾಪ್ಟರ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಏನು ಅಂದ್ಕೊಂಡಿದ್ದಾರೆ 11 ಭಾಕಾರ ಚಿಹ್ನೆ ಇದ್ದಲ್ಲಿ ನಮಗೇನೈತಿ ಮೈನಸ್ ಚಿಹ್ನೆ ಬಳಸ್ಬೇಕಂತ. ಸೊ ಮೈನಸ್ ಚಿಹ್ನೆ -11 ಗುಣಾಕಾರ ಚಿಹ್ನೆ ಇದ್ದಲ್ಲಿ ಏನು ಬಳಸ್ಬೇಕಂತ ನಾವು ಭಾಕಾರ ಚಿಹ್ನೆ ಬಳಸ್ಬೇಕಂತ. ಭಾಕಾರ 11 ಪ್ಲಸ್ ಜಾಗದಲ್ಲಿ ನಾವೇನು ಬಳಸ್ಬೇಕು ಗುಣಾಕಾರ ಬಳಸ್ಬೇಕು. ಸೊ ಗುಣಾಕಾರ ಏನೈತೆ 11 ಮೈನಸ್ ಜಾಗದಾಗ ಏನು ಬಳಸ್ಬೇಕಂತ ನಾವು ಇಲ್ಲಿ ಪ್ಲಸ್ ಬಳಸ್ಬೇಕಂತ ಪ್ಲಸ್ 11 ಅಂತ. ಆದ್ದರಿಂದ ನಮ್ಗೆ ಏನಾಗುತ್ತೆ ಅಂತ 11 ಕ್ಯಾನ್ಸಲ್ ಆಗುತ್ತೆ. ಸೊ ಕರೆಕ್ಟ್ ಅಲ್ಲ. ಇಲ್ಲಿ ಏನಾಗುತ್ತೆ 1 ಉಳಿತದೆ 1 11 × 1 11 ಆಗುತ್ತೆ. 11ಅಲ್ಲಿ 11 ಹೋದರೆ 0 ಆಗುತ್ತೆ. 0 + 11 ಎಷ್ಟಾಗುತ್ತೆ 0 + 11 11 ಆಗುತ್ತೆ. ಸೊ ಇಷ್ಟು ಆನ್ಸರ್ ಆಗಿರ್ತದೆ. ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಇದು ಈಸಿಯಾಗಿ ಪ್ರಾಬ್ಲಮ್ ಇರುವಂಥದ್ದು. ಇದು ನಾವು ಏನಂದರೆ ನವೋದಯ ಸ್ಟೂಡೆಂಟ್ಸ್ ಮಾಡುವಂಥ ಕ್ವಶನ್ಸ್ ಕೇಳಿದಾರಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಆಗಿರುವಂಥ ಮಿಸ್ಸಿಂಗ್ ನಂಬರ್ ಮೇಲೆ ಇರುವಂಥದ್ದು ಲಾಸ್ಟ್ ಕ್ವಶನ್ ಆಗಿರುವಂಥದ್ದು ಏನಂತಂದರೆ ಈ ಥರ ಬಾಕ್ಸ್ ಕೊಟ್ಟಿದ ಮೇಲೆ ಇಲ್ಲಿ ಈ ಜಾಗದಾಗ ಏನು ಬರುತ್ತೆ ನಾವು ಕಂಡುಹಿಡಬೇಕಂತ. ಕರೆಕ್ಟ್ ಅಲ್ಲ. ಈ ಜಾಗದಾಗ ಏನು ಬರುತ್ತೆ ಕಂಡುಹಿಡಬೇಕಲ್ಲಿ. ಸೊ ಫಸ್ಟ್ನೇದಾಗ ಏನು ಮಾಡ್ರಿ ಗೊತ್ತಾ ನೀವು ಇದನ್ನು ಗುಣಾಕಾರ ಮಾಡಿರಿ ಮತ್ತು ಇದರಲ್ಲಿ ಇದನ್ನು ಮೈನಸ್ ಮಾಡಿರಿ. ಸೊ ಇಲ್ಲಿ ಏನಂತಂದರೆ ಸೊ ಕಾಲಮ್ ಯಾವ್ದು ಕಾಲಮ್ ಅಂತಂದರೆ ಸೊ ಕಾಲಮ್ ನಂಬರ್ ಸೊ ನಮ್ಮ ಕಾಲಮ್ 2 ಗುಣಾಕಾರ ಕಾಲಮ್ 3 ಸಾರಿ ಕಾಲಮ್ 3 ಅಲ್ಲ ಇದು ಕಾಲಮ್ 4 ಅಲ್ಲ ಸಾರಿ ಇದು ಕಾಲಮ್ 3 ಇದನ್ನು ಕಾಲಮ್ 3 ಬರೋಕ್ಕಾಗಲ್ಲ ನಾನು ಒಂದು ನಿಮಿಷ ಇದನ್ನು. ಸೊ ಕಾಲಮ್ 3 ಗುಣಾಕಾರ ಕಾಲಮ್ 4 ಮೈನಸ್ ಕಾಲಮ್ 2 ಈಸ್ ಈಕ್ವಲ್ ಟು ಕಾಲಮ್ 1 ಅಂತ. ಕಾಲಮ್ 1 ಸೊ ಇದನ್ನು ನೀವು ಉದ್ದರಕ್ಕೆ ಏನಂತಾರಲ್ಲ ಇದನ್ನು ಏನೋ ಒಂದು ಒಟ್ಟ ಕಾಲಮ್. ಸೊ ಆದ್ದರಿಂದ ನಮಗೇನು ಮಾಡಿ ಕಾಲಮ್ 3 ಗುಣಾಕಾರ ಕಾಲಮ್ 4 ಮೈನಸ್ ಕಾಲಮ್ 2 ಈಸ್ ಈಕ್ವಲ್ ಟು ನಮಗೇನಾಗುತ್ತೆ ಕಾಲಮ್ 1 ವ್ಯಾಲ್ಯೂ ಬರುತ್ತೆ ಇಲ್ಲಿ. ಅರ್ಥ ಆಯ್ತಲ್ಲ.
ಸೊ ನೀವು ಈ ಥರ ಮಾಡಿದ್ರೆ ಏನಾಗುತ್ತೆ ನಮಗೆ ಆನ್ಸರ್ ಸಿಗ್ಬಿಡುತ್ತೆ. ನೋಡಿ ಕಾಲಮ್ 3 ಏನೈತಿ 5 × 4 - 4 = ಏನಾಗುತ್ತೆ ನಮಗೆ 16 ಬರುತ್ತೆ. ಸೊ ಇದು ರೈಟ್ ಆಗಿರೋವಂಥದ್ದು. ಸೊ ಇಲ್ಲೇನಂದರೆ ನಾವು ಫಸ್ಟ್ನೇದಕ್ಕೆ ಯಾವುದು ಯೂಸ್ ಮಾಡ್ತಿಲ್ಲ ಮೆಥಡ್ ಅದನ್ನೇ ಕಂಟಿನ್ಯೂ ಯೂಸ್ ಮಾಡ್ಕೊಂಬಂದರೆ ಇದರದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಏನು ಬರುತ್ತೆ ಕಂಡುಹಿಡಬೇಕಂತ. ಆದ್ದರಿಂದ ಮತ್ತೆ 5 × 5 - 5 = ನಮಗೆ ಅಂತ 5 × 25 25ರಲ್ಲಿ 5 ತೆಗೆದ್ರೆ 20 ಇದು ರೈಟ್ ಆಗಿರೋವಂಥದ್ದು. ಅದೇ ಥರ 7 × 5 - 5 ಅಂತ. ಸೊ 7 × 35 35ರಲ್ಲಿ 5 ತೆಗೆದ್ರೆ 30 ಇದು ರೈಟ್ ಆಗಿರುತ್ತೆ. ಸೊ ಇದು ಅದೇ ಥರ ಮಾಡಿದರೆ ಯಾವ್ದು ಬರುತ್ತಂತ. ಆದ್ದರಿಂದ 9 × x - 9 × x ನೀವು ಇದನ್ನು ಡೈರೆಕ್ಟಾಗಿ ಆಪ್ಷನ್ ಮೆಥಡ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ನೀವು ಈ ಥರ ನೀವು ಹಾಕ್ಕೊಂಡು ಮಾಡೋದು ಎಕ್ಸ್ ಅಂತ ಅಂದ್ಕೊಂಡು -9 ಇಲ್ಲಿ 9 ಬರೋಗುತ್ತೆ. ಸೊ ಈ 9 ಈ ಕಡೆ ತೊಗೊಂಬಂದರೆ ಪ್ಲಸ್ ಆಗುತ್ತೆ. ಸೊ 9x = 18. ಸೊ x ನಮ್ಗೆ ಏನು ಸಿಗುತ್ತೆ 2 ಸಿಗುತ್ತೆ. ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಅರ್ಥ ಆಯ್ತಲ್ಲ. ಸೊ ಇಷ್ಟು ನಾವೇನು ಮಾಡಿದ್ರೆ ನಿನ್ನೆ ನಡೆದಂತಹ ಎಕ್ಸಾಮಲ್ಲಿ KE ಎಕ್ಸಾಮಲ್ಲಿ FD ಎಕ್ಸಾಮ್ ಬಗ್ಗೆ ಕ್ವಶನ್ ಪೇಪರ್ನ ಮೆಂಟಾಲಿಟಿ ಕ್ವಶನ್ ಪೇಪರ್ನ ಏನು ಮಾಡಿದ್ರೆ ಸಾಲ್ವ್ ಮಾಡಿದ್ವಿ. ಸೊ ಇದೇ ಥರ ನಿಮಗೆ ಶಾರ್ಟ್ಕಟ್ ಟ್ರಿಕ್ಸ್ನ ನೀವು ಕಲಿಬೇಕಂತಂದರೆ ನೀವು ನಮ್ಮ ಚಾನಲ್ನ ಫಾಲೋ ಮಾಡ್ಬೋದು. ನಿಮಗೆ ಅಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಏನು ಮಾಡ್ತೀವಿ, ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ಸ್ನ ಚಾಪ್ಟರ್ನ ಕಂಪ್ಲೀಟ್ ಮಾಡಿಕೊಡ್ತೀವಿ. ಇದು ಮತ್ತು ಫ್ರೀ ಆಫ್ ಕಂಟೆಂಟ್ ಆಗಿರೋದು, ಯಾವುದೇ ಥರ ಏನು ಪೇಯ್ಡ್ ಕೋರ್ಸಸ್ ಅಲ್ಲ. ಸೊ ನಮ್ಮ ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ನೀವು ಇದೊಂದು ತಿಳ್ಕೊಳ್ರಿ. ಸೊ ಲರ್ನ್ ಮ್ಯಾಥ್ಸ್ ವಿತ್ RK ಸರ್ ಅಂತ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಯಾವುದೇ ಥರ ಯಾವುದೇ ಥರ ಪೇಯ್ಡ್ ಕೋರ್ಸ್ನ ನಾವು ಸೇಲ್ ಮಾಡ್ತಿಲ್ಲ. ವಿತ್ ಫ್ರೀ ಆಫ್ ಕಾಸ್ಟ್ನೇ ನಿಮಗೆ ಅಲ್ಲಿ ಪ್ರತಿಯೊಂದು ಕ್ಲಾಸ್ನ ನಾವು ಮಾಡ್ತೀವಿ, ಫ್ರೀ ಆಗಿಯೇ ಮುಗಿಸ್ಕೊಡ್ತೀವಿ. ಸೊ ಇವಾಗ ಅಷ್ಟೇ ಅಲ್ಲ, ಲೈಫ್ ಲಾಂಗ್ ಯೂಟ್ಯೂಬ್ ಚಾನಲಲ್ಲಿ ನಾನು ಇದ್ದರೆ, ಇನ್ ಕೇಸ್ ನಾನು ಲೈಫ್ ಲಾಂಗ್ ಯೂಟ್ಯೂಬ್ ಚಾನಲ್ನ ಟೀಚಿಂಗ್ ಮಾಡ್ತಿದ್ರೆ ಫ್ರೀ ಆಫ್ ಕಾಸ್ಟೇ ಟೀಚಿಂಗ್ ಮಾಡ್ತೀನಿ. ಯಾವುದೇ ಥರ ಪೇಯ್ಡ್ ಕೋರ್ಸ್ ನಾನು ಇದುವರೆಗೂ ತರಂಗೇ ಇಲ್ಲ, ಮುಂದೂ ತರಲ್ಲ, ಈಗಲೂ ತರಲ್ಲ, ಯಾವತ್ತೂ ತರಂಗೇ ಇಲ್ಲ. ಇದು ನಂದು ಏನಂತಂದರೆ ವಾಗ್ದಾನ ಸೊ ಅದಂತ ಅಂದ್ಕೊಳ್ಳಿ, ಪ್ರತಿಜ್ಞೆ ಅಂದ್ಕೊಳ್ಳಿ. ಸೊ ನನಗೇನಂದರೆ ನನ್ನ ಉದ್ದೇಶ ಏನಂದರೆ ಯಾವುದೇ ಥರ ಪೇಯ್ಡ್ ಕೋರ್ಸ್ ತರಬೇಕಂತಿಲ್ಲ. ಏನಂತಂದರೆ ಬಡ ವಿದ್ಯಾರ್ಥಿಗಳಿಗೆ ಯೂಸ್ ಆಗಲಿ ಅಂತ ನನ್ನದೊಂದು ಆಶೆ ಅಷ್ಟೇ. ಏನಿಲ್ಲ, ಎಷ್ಟೋ ಮಂದಿಗಳಿಗೆ ದುಡ್ಡು ಕೊಟ್ಟು ಕೋರ್ಸ್ಗಳನ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ಅದ್ರ ಸಲುವಾಗಿ ನನ್ನಲ್ಲಿರೋ ಟ್ಯಾಲೆಂಟ್ನ ಕೆಲವೊಬ್ಬರಿಗೆ ಯೂಸ್ ಆಗಲಿ, ಅದು ಕೆಲವು ಬಡವ್ರ ಮಕ್ಕಳಿಗೆ ಯೂಸ್ ಆಗಲಿ ಅಂತ ಸಲುವಾಗಿ ನಾನು ಯೂಟ್ಯೂಬಲ್ಲಿ ಫ್ರೀ ಆಫ್ ಕಂಟೆಂಟ್ ಆಗಿ ನಿಮಗೆ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ ತನಕ ನಾನು ಏನು ಮಾಡ್ತಿದ್ದೀನಿ, ಎಲ್ಲ ಕೋರ್ಸ್ನ ಕಂಪ್ಲೀಟ್ ಮಾಡಿ ಕೊಡ್ತೀನಿ. ಅದು ನನ್ನ ಜವಾಬ್ದಾರಿ ಆಗಿರೋದು. ಸೊ ಮ್ಯಾಥಮೆಟಿಕ್ಸಲ್ಲಿ ನೀವು ಎಲ್ಲಿನೂ ವೀಕ್ ಇದ್ದರೂ ಕೂಡ ನೀವು ನನ್ನ ಚಾನಲ್ನ ಫಾಲೋ ಮಾಡಿ ನೋಡಿ, ಒಂದ್ಸಲ ನಿಮಗೆ ಗ್ಯಾರಂಟಿಯಾಗಿ ಹೇಳ್ಕೊಡ್ತೀನಿ. ಸೊ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಕಾಮರ್ಸ್ ಬ್ಯಾಕ್ಗ್ರೌಂಡ್, ಯಾವುದೇ ಬ್ಯಾಕ್ಗ್ರೌಂಡ್ ಬಂದರೂ ಕೂಡ ನೀವು ಈಸಿಯಾಗಿ ಅಲ್ಲಿ ಮ್ಯಾಥಮೆಟಿಕ್ಸ್ನ ಕಲ್ಕೋಬೋದು. ಮತ್ತು ನೀವು ಯಾರು ಮ್ಯಾಥಮೆಟಿಕ್ಸ್ನ ಹೇಟ್ ಮಾಡ್ತಿರಲ್ಲ, ನೀವು ಒಂದ್ಸರಿ ನನ್ನ ಕೋರ್ಸ್ನ ತೊಗೊಂಡು ನೋಡಿ, ಸಿಲೆಬಸ್ನ ನೋಡಿ ಅಲ್ಲಿ ಯೂಟ್ಯೂಬಲ್ಲಿ ನೀವು ಒಂದ್ಸಲ ವಿಡಿಯೋಗಳನ್ನ ನೋಡ್ಕೊತ ಹೋಗಿ. ನಿಮ್ಗೆ ಅಲ್ಲಿ ಮ್ಯಾಥಮೆಟಿಕ್ಸ್ ಯಾರು ಹೇಟ್ ಮಾಡ್ತಿರಲ್ಲ ಅವರು ಮ್ಯಾಥಮೆಟಿಕ್ಸ್ನ ಲವ್ ಮಾಡೋಂಗೆ ಮಾಡ್ತೀನಿ ನಾನು. ಅರ್ಥ ಆಯ್ತಲ್ಲ. ಸೊ ಇದು ನಿಮ್ಗೆ ನಮ್ಮ ವಿಡಿಯೋಗಳು ಲೈಕ್ ಆಗಿದ್ರೆ ಸೊ ಲರ್ನ್ ಮ್ಯಾಥ್ಸ್ ವಿತ್ RK ಸರ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತು ಇದೇ ಥರ ನೀವು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿ. ಅರ್ಥ ಆಯ್ತಲ್ಲ. ಮತ್ತು ನಮ್ಮ ಇದು PDF ನೋಟ್ಸನ್ನ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಸೊ ಇದೇ ಲರ್ನ್ ಮ್ಯಾಥ್ಸ್ ವಿತ್ RK ಸರ್ ಅಂತ ಟೆಲಿಗ್ರಾಮ್ ಚಾನಲ್ ಇರೋದು. ನೀವು ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ನಿಮಗೆ ಅಲ್ಲಿ PDF ನೋಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ನಮ್ಮಲ್ಲಿ ಆ ಚಾನಲಲ್ಲಿ ಕೂಡ ನಾವು ಕ್ವಿಜಸ್ಗಳನ್ನು ಕೂಡ ನಡೆಸ್ತೀವಿ. ಸೊ ಅಲ್ಲಿ ಕೂಡ ನೀವು ದಯವಿಟ್ಟು ಜಾಯ್ನ್ ಆಗ್ಬೋದು. ಇದು ಯಾವುದೇ ಥರ ಪೇಯ್ಡ್ ಕೋರ್ಸ್ ಅಲ್ಲ, ನಾನು ಹೇಳ್ತಿದ್ದೀನಿ, ಪದೇ ಹೇಳೋದನ್ನಲ್ಲ, ಬೇಕಾಗಿಲ್ಲ ಆ್ಯಕ್ಚುಲಿ. ಸೊ ನೀವು ನೋಡ್ಬೋದು, ಬೇಕಿದ್ರೆ ನೀವು ಈಗ ನೋಡ್ಬೋದು, ಮುಂದೆ ನೋಡ್ಬೋದು. ನೀವು ಹೇಳಿದ ಮಾತನ್ನು ನಡ್ಕೊಂಡಿಲ್ಲ ಅಂತಲೂ ಕೇಳ್ಬೋದು ನಾಳೆ. ಇನ್ ಕೇಸ್ ನಾನು ಯೂಟ್ಯೂಬಲ್ಲಿ ಇದ್ದರೆ, ಟೀಚಿಂಗ್ ಫೀಲ್ಡಲ್ಲಿ ಇದ್ದರೆ, ಕಂಟಿನ್ಯೂ ಮಾಡಿದರೆ ಇದೇ ಥರ ನಾನು ಫ್ರೀ ಕೋರ್ಸ್ನ ತರ್ತಿರ್ತೀನಿ. ಅರ್ಥ ಆಯ್ತಲ್ಲ. ಸೊ ಥ್ಯಾಂಕ್ ಯು ಎವ್ರಿವನ್, ಯಾರ್ಯಾರು ನನ್ನ ಕ್ಲಾಸ್ನ ನೋಡಿರಿ. ಸೊ ಥ್ಯಾಂಕ್ ಯು ಎವ್ರಿವನ್. ಆ್ಯಂಡ್ ಇದೇ ಥರ ನನಗೆ ಸಪೋರ್ಟ್ ಮಾಡಿರಿ ಹೇಳ್ತಾ ನನ್ನ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು.